ನಿರ್ಮಾಪಕ ಅಲ್ಲ, ನಮ್ಮ ಕುಟುಂಬದಲ್ಲಿ ಒಬ್ಬರು. ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬೆಳೆದಿದ್ದೀನಿ. ತಂದೆಯವ್ರ ಜೊತೆ ಶೂಟಿಂಗ್ ಮಾಡಬೇಕಾದ್ರೆ ಸಾಕಷ್ಟು ಸಲ ಸ್ಕೂಲಿಂದ ಆ್ಯಕ್ಷನ್ ಸೀಕ್ವೆನ್ಸಸ್ ನೋಡೋದಕ್ಕೆ ಓಡೋಗ್ತಿದ್ದೆ ಸ್ಕೂಲ್ ಮುಗಿಸ್ಕೊಂಡು. ಅದಾದ ನಂತರ ಅವ್ರ ಬ್ಯಾನರ್ಲಿ ಹೀರೋ ಕೆಲಸ ಮಾಡೋ ಅವಕಾಶ ಸಿಕ್ತು. ಗುಲಾಮ ಜೊತೆಗೆ ಮಾಡಿದ್ವಿ, ಅದು ತುಂಬ ದೊಡ್ಡ ಹಿಟ್ ಆಯಿತು. ಸಾಗರ್ ಮಾಡಿದ್ವಿ, ಅದು ತುಂಬ ದೊಡ್ಡ ಹಿಟ್ ಆಯಿತು. ಆ ಬ್ಯಾನರ್ನಲ್ಲಿ ಇವಾಗ 3ನೇ ಸಿನಿಮಾ ಅರ್ಜುನ್ ಗೌಡ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ರು ರಾಮು ಅವರು. ಇದಾದ ನಂತರ ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ಜೊತೆಗೆ ಬರೀ ಯಾರು ಡೇಟ್ ಕೊಡ್ಬೇಡಿ, ನನಗೆ ಇಟ್ಕೊಳ್ಳಿ ಡೇಟು, ಅರ್ಜುನ್ ಗೌಡ ರಿಲೀಸ್ ಆಗ್ತದೆ ಮತ್ತೆ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ. ಅಷ್ಟೇ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಶಂಕರ್ ಅವರು, ನಮ್ಮ ಛಾಯಾಗ್ರಾಹಕರು ಆನಂದ್, ಧರ್ಮಾವೇಶ್ ಎಲ್ಲರೂ ಸೇರಿ ಒಂದು ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ ನನಗೆ. ಸಾಧಾರಣವಾಗಿ ನಾವೊಂದು ಸಿನಿಮಾ ಮಾಡಬೇಕಾದ್ರೆ ನಮಗೊಂದು ಕಲ್ಪನೆ ಇರುತ್ತೆ, ಕತೆ ಕೇಳಬೇಕಾದ್ರೆ, ಶೂಟಿಂಗ್ ಮಾಡಬೇಕಾದ್ರೆ ಸಿನಿಮಾ ಹೀಗೆ ಮೂಡಬರುತ್ತೆ ಅಂತ. ಬಟ್ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ನಾನು ಸಿನಿಮಾ ನೋಡಿದಾಗ ವೆರಿ ಸರ್ಪ್ರೈಸ್ಡ್. ಇದು ನಾನು ಮಾಡಿದ ಸಿನಿಮಾನ ಅಂತ. ನಾನು ಅಂದ್ಕೊಂಡಿದ್ದೆ ಬೇರೆ, ನನ್ನಲ್ಲಿ ಆವತ್ತು ನೋಡಿದ್ದೆ ಬೇರೆ. ತುಂಬ ಒಳ್ಳೆ ಆ್ಯಕ್ಷನ್ ಎಂಟರ್ಟೈನಿಂಗ್ ಸಿನಿಮಾ ಮಾಡಿದ್ದಾರೆ ಶಂಕರ್ ಅವರು. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಸಾಧಾರಣವಾಗಿ ರಾಮು ಅವ್ರ ಬ್ಯಾನರ್ ಅಂದರೆ ಆ್ಯಕ್ಷನ್ಗೆ ಸಾಕಷ್ಟು ಪ್ರಾಮುಖ್ಯತೆ ಕೊಡ್ತಾರೆ. ಆ್ಯಕ್ಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಅದು ಖಂಡಿತವಾಗ್ಲೂ ಮತ್ತೊಮ್ಮೆ ಅರ್ಜುನ್ ಗೌಡಲ್ಲಿ ನಿಮಗೆ ಕಾಣಿಸುತ್ತೆ. ಇದೇ ಡಿಸೆಂಬರ್ 31 ಸಿನಿಮಾ ರಿಲೀಸ್ ಆಗ್ತಿದೆ. ಹಿಂದೆನೇ ಆಗಬೇಕಿತ್ತು, ಬಟ್ ಈ ಕರೋನಾಯಿಂದ ಎಲ್ಲ ಸಿನಿಮಾಗಳು ಪೋಸ್ಟ್ಪೋನ್ ಆಯಿತು. ಈಗ 31ಗೆ ಸಿನಿಮಾ ಬರ್ತಿದೆ. ಖಂಡಿತವಾಗ್ಲೂ ನಮ್ಮಿಬ್ಬರ ಕಾಂಬಿನೇಷನಲ್ಲಿ ಯಾವ ಥರ ಸಿನಿಮಾಗಳ ನೀವು ನೋಡಿದ್ದೀರಾ, ಹೇಗೆ ಪ್ರಶಂಸೆ ಕೊಟ್ಟಿದ್ದೀರಾ, ಈ ಸಿನಿಮಾಗೂ ಅಷ್ಟೇ ಪ್ರಶಂಸೆ ಸಿಗುತ್ತೆ ಅನ್ನೋ ನಂಬಿಕೆ. ಈ ಸಿನಿಮಾಲ್ಲಿ ನೀವು ಪ್ರಜ್ವಲ್ನ ಇದುವರೆಗೂ ನೋಡಿರೋ ಶೇಟ್ಗಿಂತ ತುಂಬ ವಿಭಿನ್ನವಾಗಿ ನೋಡ್ತೀರ. ಒಂದು ತುಂಬ ಸ್ಟ್ರೇಟ್ ಹಿಟ್ ಹಾರ್ಡ್ ಕ್ಯಾರೆಕ್ಟರ್. ಅವನಿಗೆ ಸರಿ ಅಂದರೆ ಸರಿ, ತಪ್ಪು ಅಂದರೆ ತಪ್ಪು, ಬಟ್ ಅದನ್ನು ತುಂಬ ಕಾಡುವಾಗಿ ತುಂಬ ಕೋಪದಿಂದ ಹೇಳುವಂಥ ಒಂದು ಪಾತ್ರ. ಅವನು ಎಷ್ಟು ಪವರ್ಫುಲ್ ಅಂದ್ಕೊಂಡಿರ್ತಾನೆ, ಬಟ್ ಅವನ ಜೀವನದಲ್ಲೂ ಎಷ್ಟು ಕಷ್ಟಗಳು ಬರುತ್ತೆ, ಅದನ್ನು ಹೇಗೆ ಫೇಸ್ ಮಾಡ್ತಾನೆ. ಒಬ್ಬ ಮೀಡಿಯಾ ಕಂಪನಿ ಅಂದರೆ ಒಂದು ಚಾನೆಲ್ನ ಮಾಲೀಕರ ಮಗ ಅವನು. ಸೊ ಖಂಡಿತವಾಗ್ಲೂ ಸಮಾಜಕ್ಕೆ ಇದೇ ಕರೆಕ್ಟ್ ಅನ್ನೋ ನಿಟ್ಟಿನಲ್ಲಿ ಹೋಗ್ತಿರ್ತಾನೆ. ಸೊ ಇಲ್ಲಿ ನಮ್ಮ ದೇಶದಲ್ಲಿ ಇಟ್ಕೊಂಡು ದೇಶದ ವಿರುದ್ಧ ಕೆಲಸ ಮಾಡುವಂಥ ಎಲಿಮೆಂಟ್ಸ್ ವಿರುದ್ಧ ಹೋರಾಡ್ತಾನೆ ಅರ್ಜುನ್ ಗೌಡ. ಲವ್ ಬಹಳ ಮುಖ್ಯವಾದ ಒಂದು ಅಂಶ ಅರ್ಜುನ್ ಗೌಡ ಅಲ್ಲಿ, ಯಾಕಂದರೆ ಅದ್ರ ಮೇಲೆ ಟ್ರಾವೆಲ್ ಆಗುತ್ತೆ ಕತೆ. ಬಟ್ ಅವರಿಬ್ಬರು ಪ್ರೀತಿ ಎಷ್ಟು ಇಂಟೆನ್ಸ್ ಇರುತ್ತೆ ಅಂದರೆ ನಮಗೆ ವಿಷುವಲಲ್ಲಿ ಕಥೆಯಲ್ಲಿ ಅದು ಆ್ಯಕ್ಚುಲಿ ಕನ್ವಿನ್ಸ್ ಆಗಬೇಕು. ನಾನು ಕತೆ ಕೇಳಿದಾಗ ಶಂಕರ್ ಅವ್ರಿಗೆ ಹೇಳ್ತಿದ್ದೆ, ಅವನು ಜೀವನದಲ್ಲಿ ಅಷ್ಟು ಬದಲಾಗೋದಕ್ಕೆ ಇಲ್ಲ, ಅವನಷ್ಟು ಮಾಡೋದಕ್ಕೆ ಜೀವನದಲ್ಲಿ ಆ ಪ್ರೀತಿ ಅಷ್ಟು ಇಂಟೆನ್ಸ್ ಆಗಿ ತೋರಿಸ್ಬೇಕು ನಾವು ಅಂತ. ಬಟ್ ಅದೀಗ ನಾನು ಸಿನಿಮಾ ನೋಡಿದಾಗ ಅನಿಸುತ್ತೆ ಅರ್ಜುನ್ ಗೌಡ ಆಮೇಲೆ ಜಾನ್ವಿ ಅವರಿಬ್ಬರ ಪ್ರೀತಿ ನೀವು ನೋಡಿದಾಗ ಭಾಳ ಮುದ್ದಾಗಿ ಅನಿಸುತ್ತೆ ಅರ್ಜುನ್ ಗೌಡಲ್ಲಿ. ಸೊ ಬೇಸಿಕ್ಲಿ ಅರ್ಜುನ್ ಗೌಡ ಮಾಡೋಕ್ಕೆ ಮುಂಚೆ ನಾನು ಸ್ವಲ್ಪ ಕಿಕ್ ಬಾಕ್ಸಿಂಗ್ ಟ್ರೈನಿಂಗ್ ರೆಗ್ಯುಲರಾಗಿ ಮಾಡ್ತಿದ್ದೆ ಗಿರೀಶ್ ಅಂತ ಒಬ್ಬರ ಹತ್ರ. ಸೊ ಶಂಕರ್ ಅವರು ಸರ್ ಇದನ್ನು ಸಿನಿಮಾಲಿ ಇಟ್ಕೊಳ್ಳೋಣ, ಚೆನ್ನಾಗಿರುತ್ತೆ, ಆ ಕ್ಯಾರೆಕ್ಟ್ರಿಗೆ ಇನ್ನೊಂದು ಎಲಿಮೆಂಟ್ ಸಿಗ್ದಂಗೆ ಇರುತ್ತೆ ಅಂತ ಹೇಳಿದ್ರು. ಅದನ್ನು ಶೂಟ್ ಮಾಡಿದ್ದೀವಿ. ನನ್ನ ಕೋಚ್ ಜೊತೆಗೆ ಇದ್ರು ಗಿರೀಶ್ ಗೌಡ ಅಂತ, ಜೊತೆಗೆ ಇದ್ದು ಈಸ್ ಅ ಗೋಲ್ಡ್ ಮೆಡಲಿಸ್ಟ್, ಜೊತೆಗೆ ಇದ್ದು ನಮಗೆ ಶೂಟಿಂಗಲ್ಲಿ ಸಹಾಯ ಮಾಡಿದ್ರು. ತುಂಬ ಚೆನ್ನಾಗಿ ಬಂದಿದೆ. ಬಾವುಟ ಶೂಟ್ ಆಗ್ತಿತ್ತು. ಈಗಿನ ಸಿಚುವೇಶನ್ ಕೂಡ ನಾವು ಸಾಧಾರಣವಾಗಿ ಕರ್ನಾಟಕದಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ನಾವು ಕಾಸ್ಮೋಪಾಲಿಟನ್ ಅಂತ ಹೇಳ್ತೀವಿ. ಬೇರೆ ಎಲ್ಲಿಂದ ಯಾರೇ ಬಂದರೂ ತುಂಬ ಪ್ರೀತಿಯಿಂದ ಸ್ವಾಗತಿಸ್ತೀವಿ. ಅವ್ರಿಗೊಂದು ಜಾಗ ಕೊಡ್ತೀವಿ, ಪ್ರೀತಿ ಕೊಡ್ತೀವಿ, ಕೆಲಸ ಕೊಡ್ತೀವಿ. ಬಟ್ ಅದೆಲ್ಲ ಆದ ನಂತರನೂ ಇಷ್ಟೊಂದು ದ್ವೇಷ ಬೆಳೆಸ್ಕೊಂಡು, ನಮ್ಮ ರಾಜ್ಯದ ವಿರುದ್ಧನೇ ಇಷ್ಟೊಂದು ದ್ವೇಷ ಬೆಳೆಸ್ಕೊಂಡು, ನಮ್ಮ ರಾಜ್ಯದಲ್ಲೇ ಇತ್ತು ಎಷ್ಟೊಂದು ದ್ವೇಷ ಬೆಳೆಸ್ಕೊಂಡಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಕೊಡುವಂಥ ವಿಷಯ. ಯಾಕಂದರೆ ನನ್ನ ಪ್ರಕಾರ ಇಡೀ ಭಾರತದಲ್ಲಿ ನೀವು ಯೂಶಲಾಗಿ ಹೇಳ್ತಾರೆ, ನೀವು ಕರ್ನಾಟಕದಿಂದ ಬಂದಿದ್ದೀರ, ನೀವು ತುಂಬ ಸ್ವೀಟ್, ನೀವು ಕರ್ನಾಟಕದವರು ಅಂತ ಎಲ್ರಿಗೂ ಇರುವಂಥ ಒಂದು ಅಭಿಪ್ರಾಯ. ಇಷ್ಟೆಲ್ಲ ಪ್ರೀತಿ ಕೊಟ್ಟರು ಹಿಂಗೆ ನಡೀತಾ ಇದೆ ಅನ್ನೋದು ತುಂಬ ದೊಡ್ಡ ದುರಂತ. ಖಂಡಿತವಾಗ್ಲೂ ಅಧಿಕಾರಿಗಳು ಇದರ ವಿರುದ್ಧ ಕ್ರಮ ತಗೊಳ್ತಾರೆ ಅನ್ನೋ ನಂಬಿಕೆ ಇದೆ. ಅರ್ಜುನ್ ಗೌಡದಲ್ಲಿ ನನ್ನ ಪಾತ್ರ ಜಾನ್ವಿ ಅಂತ ತುಂಬ ಮುದ್ದಾಗಿದೆ. ಅರ್ಜುನ್ ಗೌಡದಲ್ಲಿ ನನ್ನ ಪಾತ್ರ
ಜಾನ್ವಿ ಅಂತ ಪ್ಲೇ ಆಗುತ್ತೆ. ತುಂಬಾ ಮುದ್ದಾಗಿರೋ ಹುಡುಗಿ. ಸ್ವಲ್ಪ ಬೋಲ್ಡಾಗಿ ಮಾಡಿದ್ದೀನಿ ನಾನು ಇದರಲ್ಲಿ. ಒಂದು ಪಕ್ಕ ಗರ್ಲ್ ಫ್ರೆಂಡ್ ಹೇಗಿರ್ತಾಳೆ ಆ ಥರ ಇದ್ದೀನಿ. ಅರ್ಜುನ್ ಗೌಡನ ಲವ್ ಮಾಡ್ತೀನಿ. ಲವ್ವಲ್ಲಿ ನನಗೆ ಏನೇನು ಆಗುತ್ತೆ ಅನ್ನೋದೇ ಈ ಸಿನಿಮಾದಲ್ಲಿ ನನ್ನ ಪೋರ್ಷನ್ ಬರೋದು. ಆಮೇಲೆ ಈ ಸಿನಿಮಾ ನನಗೆ ಕತೆ ಹೇಳಿದಾಗ ಒಂದು ಪಕ್ಕ ಲವರ್ ಗರ್ಲ್ ಅಂತ ಹೇಳಿದರು. ಆದರೆ ಸಿನಿಮಾದಲ್ಲಿ ತುಂಬಾ ಕಂಟೆಂಟ್ಗಳು ಇವಾಗ ನಾನು ಕೇಳ್ತಾ ಇದ್ದೀನಿ. ಬಟ್ ನಾನೇ ಒಂದು ಆಡಿಯನ್ಸ್ ಆಗಿ ನಾನು ಕಾಯ್ತಾ ಇದ್ದೀನಿ ಸಿನಿಮಾ ಹೇಗೆ ಬಂದಿರುತ್ತೆ. ಬಿಕಾಸ್ ಫೈಟಿಂಗ್ಸ್ ಎಲ್ಲ ನಾನು ಅಲ್ಲಿ ಇರೋಕ್ಕಾಗಲ್ಲ. ಹೇಗೆ ಫೈಟ್ ಮಾಡೋದು ಅದೆಲ್ಲ ನಾನು ಆ ಜಾಗದಲ್ಲಿ ನಾನಿಲ್ಲ. ಸೊ ಅದೆಲ್ಲ ನಾನು ಥಿಯೇಟ್ರಲ್ಲೇ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗಂತೂ 100% ಅದ್ರ ಬಗ್ಗೆ ಡೌಟೇ ಇಲ್ಲ. ಸೊ ನಿಮ್ಮೆಲ್ರಿಗೂ ಇದು ಮಾಸ್ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕಾ ಇರುತ್ತೆ ಅರ್ಜುನ್ ಗೌಡ. ಸೊ ಮಿಸ್ ಮಾಡಿದೆ 31ನೇ ತಾರೀಕು ನೀವು ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬದವ್ರ ಜೊತೆ ಹೋಗಿ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅರ್ಜುನ್ ಗೌಡ ಒಂದು ಟೋಟಲಿ ಫ್ಯಾಮಿಲಿ ಎಲ್ಲ ವರ್ಗದ ಯುವಕರು ಎಲ್ಲರೂ ಕೂತ್ಕೊಂಡು ನೋಡೋಂಥ ಸಿನಿಮಾ. ಒಂದು ಆ್ಯಕ್ಷನ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ಇದು. ಸೊ ಅರ್ಜುನ್ ಗೌಡ ಬಂದ್ಬಿಟ್ಟು ರಾಮೋ ಫಿಲಮ್ಸಿಂದ 39ನೇ ಸಿನಿಮಾ ಇದು. ಸೊ ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಎಂಟರ್ಟೈನ್ಮೆಂಟ್ ಅಂದರೆ ರೆಗ್ಯುಲರ್ ಆಗಿರುತ್ತೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಒಂದು ಕಾಮಿಡಿಯಾಗೂ ಎಂಟರ್ಟೈನ್ಮೆಂಟ್ ಈ ಥರ ಇರುತ್ತೆ. ಬಟ್ ಇದು ಆ್ಯಕ್ಷನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ. ಅಂದರೆ ನೋಡೋದಕ್ಕೆ ಒಂದು ಲ್ಯಾವಿಶ್ನೆಸ್ಸು, ಆಮೇಲೆ ಒಂದು ರಿಚ್ ಪ್ರೊಡಕ್ಷನ್ನು, ಆಮೇಲೆ ಒಂದು ಡಿಫ್ರೆಂಟ್ ಟೇಕಿಂಗ್ಸು, ಸ್ಕ್ರೀನ್ ಪ್ರೆಸೆಂಟೇಷನ್ಸ್ ಬೇರೆ ಥರ ಮಾಡ್ಬೇಕಂತೇಳಿ ಮಾಡಿರೋಂಥ ಸಿನಿಮಾ ಇದು. ಸೊ ಇದ್ರ ಜೊತೆಯಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇದೆ. ಅರ್ಜುನ್ ಗೌಡ ಒಂದು ಆ್ಯಕ್ಷನ್ನು, ಮಾಸ್ ಪಿಕ್ಚರು, ರೆಗ್ಯುಲರ್ ಫಾರ್ಮೆಟ್ ಆ ಥರದ್ದಲ್ಲ. ಒಂದು ಒಳ್ಳೆ ಕಂಟೆಂಟ್ ಇದೆ. ಅದು ಇಡೀ ಇಂಡಿಯಾಗೆ ಬೇಕಾಗಿರೋದು. ಸೊ ಇಂಡಿಯಾದಲ್ಲಿ ಪ್ರತಿಯೊಬ್ಬ ಇಂಡಿಯನ್ಸ್ ಅನ್ನೋನು, ಆಮೇಲೆ ಇವತ್ತೊಂದು ಯುವಕರು ಯಾವ ಥರ ಹಾಳಾಗ್ತಿದ್ದಾರೆ. ಸೊ ಎಲ್ರಿಗೂ ಎಲ್ಲ ಥರ ಆ್ಯಕ್ಟಿವಿಟೀಸಲ್ಲೂ ಬ್ಯುಸಿ ಇರ್ತಾರೆ. ಗೊತ್ತಿಲ್ಲದೆ ಇವತ್ತಿನ ದಿನ ನಡೆದ್ರೆ ಸಾಕು, ಇವತ್ತಿನ ನಾವು ಲೈನ್ ಲೈಟ್ ಆದರೆ ಸಾಕು ಅಂತ ಹೇಳ್ಬಿಟ್ಟು ಮಾಡ್ತಿರ್ತಾರೆ. ಬಟ್ ದೇಶನ ಮರಿತಾ ಇದ್ದಾರೆ. ಸೊ ದೇಶ ನಮಗೆ ಸ್ವಾತಂತ್ರ್ಯ ಹೆಂಗೆ ಸಿಕ್ಕಿದೆ, ಅದರಿಂದ ಏನು ನಡೀತಿದೆ, ದೇಶದ ಹಿಂದೆ ನಿಗೂಢವಾಗಿ ಏನು ನಡೀತಾ ಇದೆ, ಇದು ಕೂಡ ನಮ್ಮ ಯುವಕರ ಜವಾಬ್ದಾರಿ. ಸೊ ಇದನ್ನೊಂದು ಮೈಂಡಲ್ಲಿ ಇಟ್ಕೊಂಡು, ಒಂದು ಚಿಕ್ಕ ಎಳೆನ ಇಟ್ಕೊಂಡು ರೆಡಿ ಆಗೋಂಥದ್ದು ಅರ್ಜುನ್ ಗೌಡ ಬಂದ್ಬಿಟ್ಟು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾನೆ. ಅವನೇನಿದ್ರು ಅವ್ನ ಮನ್ಸಿಗೆ ಅನ್ಸಿದ್ದು ಹೇಳ್ತಾ ಇರ್ತಾನೆ ಅವನು. ಸೊ ಅವನು ಸುತ್ತಮುತ್ತ ನಡೆಯುತ್ತೆ. ಅವ್ನಿಗೊಂದು ಫ್ಯಾಮಿಲಿ ಇರುತ್ತೆ, ಒಂದು ತಾಯಿ ಇರ್ತಾರೆ, ಅಕ್ಕ ಇರ್ತಾರೆ, ತಂಗಿ ಇರ್ತಾರೆ, ಅಣ್ಣ ಇರ್ತಾರೆ, ತಮ್ಮ ಇರ್ತಾನೆ, ಎಲ್ಲರೂ ಇರ್ತಾರೆ. ಸೊ ಅವನು ದೇಶದಲ್ಲಿರೋ ಎಲ್ಲ ಜನರನ್ನು ನಮ್ಮವ್ರು ಅಂತ ಭಾವಿಸ್ತಾನೆ. ಸೊ ಅವನು ಯೋಚನೆ ಮಾಡೋ ಅಂಥ ಒಂದು ಕಾನ್ಸೆಪ್ಟು. ಸೊ ಅವ್ನು ಹೆಂಗೆ ಫೇಸ್ ಮಾಡ್ತಾನೆ, ಅದನ್ನು ಹೆಂಗೆ ಕ್ಲಿಯರ್ ಮಾಡೋಕ್ಕೆ ನೋಡ್ತಾನೆ ಅನ್ನೋದನ್ನು ನಾವು ಅರ್ಜುನ್ ಗೌಡದಲ್ಲಿ ಇಟ್ಟು ಸಿನಿಮಾ ಮಾಡಿದ್ವಿ. ಇಲ್ಲ, ಸಾಂಗ್ಸ್ ಎಲ್ಲ ತುಂಬ ಡಿಫ್ರೆಂಟಾಗಿ ಮಾಡ್ಬೇಕಂತಲೇ ಒಂದೊಂದಾಗಿ ಮಾಡಿದ್ವಿ. ಸೊ ಒಂದು ರೊಮ್ಯಾಂಟಿಕ್ ನಂಬರ್, ಒಂದು ಡ್ಯೂಯೆಟ್ ಸಾಂಗ್ ಥರ ಅದೊಂದಿದೆ, ಫೀಲಿಂಗ್ ಸಾಂಗು. ಸೊ ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಒಂದು ಥ್ರಿಲ್ಲಾಗಿ, ಅಂದರೆ ನಾವು ಈ ಕನ್ನಡದಲ್ಲಿ ಪದಗಳು ಇರ್ತಾವಲ್ಲ, ಯಾರೇ ನೋಡ್ರೂ ಅಣ್ಣ ಅಂತ ಕರಿತೀವಿ ನಾವು, ಇಲ್ಲ ತಮ್ಮ ಅಂತೀವಿ. ಸೊ ಈ ಥರದಲ್ಲಿ ಒಂದಷ್ಟು ಸಾಂಗ್ಸು, ಜಯಣ್ಣ, ಭೋಗಣ್ಣ, ಮಂಜಣ್ಣ, ಈ ಥರ ಒಂದು ಲಿರಿಕಲ್ಲಿ ಒಂದು ಆ ಹೆಸರುಗಳನ್ನ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ದೀವಿ. ಸೊ ಅದು ಕೂಡ ಸಿನಿಮಾದಲ್ಲಿ ತುಂಬ ಆ್ಯಕ್ಟಾಗಿ ಒಂದು ಸೀಕ್ವೆನ್ಸಲ್ಲಿ ಬರೋವಂಥದ್ದು. ಸೊ ಆ ಸಾಂಗಲ್ಲಿ ತುಂಬ ಚೆನ್ನಾಗಿ ಸಾಧು ಸರು ಮತ್ತು ಪ್ರಜ್ವಲ್ ಸರು ಡ್ಯಾನ್ಸ್ ಮಾಡಿದ್ದಾರೆ. ಸುಮಾರು 6 ದಿನ ಶೂಟಿಂಗ್ ಮಾಡಿದ್ವಿ. ಅದೊಂದು ದೊಡ್ಡ ಸೆಟ್ ಹಾಕಿ. ಯೂಶ್ವಲಾಗಿ ಆ ಥರ ಒಂದು ಫ್ರೆಂಡ್ ಸಾಂಗ್ಸು ಇಲ್ಲ ಆ ಥರ ಒಂದು ಕ್ಲಬ್ ಸಾಂಗ್ಸ್ಗೆ ಅಷ್ಟೊಂದು ದಿನ ತೊಗೊಳೋದಿಲ್ಲ. ಬಟ್ ಇದಕ್ಕೆ ಒಂದು ರಿಚ್ ಸೆಟ್ಗಳು ಹಾಕಿ, ತುಂಬ ಲೈಟಿಂಗ್ಸ್ ಮಾಡಿ, ತುಂಬ ಲ್ಯಾವಿಶ್ ಆಗಿ ಮಾಡಿರೋಂಥ ಸಾಂಗ್. ಅದು ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಇನ್ನೊಂದು 4-5 ದಿನದಲ್ಲಿ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ಸೊ ನೀವೆಲ್ಲ ಕೇಳ್ತೀವಿ ಸಾಂಗ್. ಹೌದು, ರಾಮು ಸರ್ ನೋಡಿದರು ಸಿನಿಮಾನ. ಅಂದರೆ ಫೈನಲ್ ವರ್ಷನ್ ನೋಡಿರಲಿಲ್ಲ, ಕಲರಿಂಗ್ ಆಗಿರೋದು ನೋಡಿರಲಿಲ್ಲ, ಡಿ ಆಗಿರೋದು ನೋಡಿರಲಿಲ್ಲ. ಅದು ಬಿಟ್ಟು ಸಿನಿಮಾ ನೋಡಿದ್ರು. ಆಮೇಲೆ ಒಂದು ವರ್ಷನ್ ಎಲ್ಲ ಕಲರಿಂಗ್ ಆದಮೇಲೆ ತರಿಸ್ಕೊಂಡು ನೋಡಿದ್ರು ಅವರು. ಒಂದು ಎಡಿಟಿಂಗ್ ಟೇಬಲ್ ಮೇಲೆ ಹೋಗಿ ನೋಡ್ಬಿಟ್ಟು ಸಿನಿಮಾ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ನನಗೆ ಫೋನ್ ಮಾಡಿದ್ರು. ಆ್ಯಕ್ಚುಲಿ ನನಗೊಂದು ಭಯ ಆಯಿತು ಅವ್ರಿಗೆ, ಅವರು ಏನು ಹೇಳ್ತಾರೋ ಅಂತ ಹೇಳ್ಬಿಟ್ಟು. ಯೂಶ್ವಲಾಗಿ ಏನಂತ ಹೇಳಿದ್ರೆ, ಫಸ್ಟ್ ಡೇಯಿಂದನೂ ನಾವು ಎಡಿಟಿಂಗ್ ರೂಮಿಗೆ ಬರೋರು, ಸರ್ ಒಂದು ಸೀನ್ ಮಾಡಿದ್ದೀನಿ ಬಂದು ನೋಡಿ, ಇಲ್ಲ ಬೇಡ ನಾನು ಲಾಸ್ಟಲ್ಲಿ ನೋಡ್ತೀನಿ ಬಿಡಿ ನೀವು ಮಾಡಿ ಅಂತ. ಅವರು ಶೂಟಿಂಗ್ ಸ್ಪಾಟ್ಗಾಗಲಿ ಎಲ್ಲೋ ಒಂದು ಟೆಕ್ನಿಷಿಯನ್ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ.
ನಿಮ್ಮ ಕೆಲಸ ನೀವು ಮಾಡಿ ಅಂತೇಳಿ. ಯಾರ ಬೇರೆಯವ್ರು ಸೌಂಡ್ ಮಾಡಿದ್ರು ಕೂಡ ಅವ್ರು ಬೋರ್ಡ್ ಒಳಗಡೆ ಹೇಳ್ಬಿಟ್ಟು ಬರೋರು ಸುಮ್ಮನೆ ಕೆಲಸ ಮಾಡಿದ್ದಾರೆ ಡೈರೆಕ್ಟ್ರು ಅಂತ. ಅಂದರೆ ಅವ್ರಿಗೆ ಅಷ್ಟೊಂದು ಒಂದು ಇಂಪ್ಯಾಕ್ಟ್ ಸಿನಿಮಾ ಬಗ್ಗೆ. ಎಲ್ಲೋ ಸ್ವಲ್ಪ ಡಿಸ್ಟರ್ಬ್ ಆದರೆ ಸಿನಿಮಾ ಹಾಳಾಗ್ಬಿಡುತ್ತೆ ಅಂತ ಒಂದು ಕಾಳಜಿ ಅವರಿಗೆ. ಸೊ ಈ ಥರ ಮಾಡಿದಾಗ ನಾನೇ ಒಂದು ದಿವಸ ಫೋರ್ಸ್ ಮಾಡಿಬಿಟ್ಟು, ಸರ್ ಇಲ್ಲ ಒಂದು ಸ್ವಲ್ಪ ನೋಡಿ ಸರ್, ಒಂದು ಸಾಂಗ್ ಕಟ್ ಮಾಡಿದ್ದೀನಿ ನೋಡಿ ಸರ್, ಒಂದು ಫೈಟ್ ಕಟ್ ಮಾಡಿದ್ದೀನಿ ನೋಡಿ ಸರ್ ಅಂತ. ಸೊ ಅದನ್ನು ನೋಡಿ ದಿವಸನೇ ಹೇಳೋದು, ನಾನು ಕರ್ಕೊಂಬಂದು ಒಂದು ಎಡಿಟಿಂಗ್ ರೂಮ್ ಒಳಗಡೆ ತೋರಿಸ್ದೆ, ಸರ್ ಈ ಥರ ನೋಡಿ ಅಂತ. ನೋಡಿದ್ಮೇಲೆ ಇದು ಬೇರೆ ಥರ ಕಲರ್ ಇದೆಯಲ್ಲ ಇದು ಅಂತ ಹೇಳ್ಬಿಟ್ಟು ಅವತ್ತಿಂದ ಅವ್ರ ಕಾನ್ಸೆಪ್ಟ್ ತುಂಬ, ನಾನೇನಾದ್ರು ಒಂದು 10 ಕಾರ್ ಬೇಕು ಸರ್ ಹೊಡೆದಾಕಕ್ಕೆ ಅಂತ ಹೇಳಿದ್ರೆ, ಇದು ಬೇಡ ಇದು ಕೆಲಸ ಮಾಡಿ 10 ಕಾರ್ ಇಟ್ಕೊಳ್ಳಿ, ಒಂದು 2 ಲಾರಿ ತರಿಸ್ಬಿಡಿ, ಒಂದು ಬಸ್ ಥರ ಏನಾದ್ರು ಪ್ಲ್ಯಾನ್ ಮಾಡಿ ಅಂತ ತುಂಬ ಐಡಿಯಾಸ್ ಅವ್ರು ಕೊಡೋದು ಫುಲ್ ಇಂಪ್ಯಾಕ್ಟ್. ಸೊ ಹೀಗಾಗಿ ಲಾಸ್ಟಲ್ಲಿ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರು. ಫೈನಲ್ಲು ಸಿನಿಮಾ ಅವರೇ ಬಂದು ಎಡಿಟಿಂಗ್ ರೂಮಲ್ಲಿ ಒಂದ್ಸರಿ ನೋಡ್ಬೇಕು ನಾನು ಅಂತ ಹೇಳ್ಬಿಟ್ಟು ನೋಡೋದು. ಸಿನಿಮಾ ನೋಡ್ಬಿಟ್ಟು ಅವತ್ತು ನಾನು ಇರಲಿಲ್ಲ. ಅವತ್ತು ನಮ್ಮ ಎಡಿಟರ್ ಕಿಟ್ಟವ್ರಿಗೆ ಹೇಳ್ಬಿಟ್ಟು ಸಾರಿಗೆ ತೋರಿಸ್ಬಿಟ್ಟು ನಾನು ಒಂದು ಬೇರೆ ಕೆಲಸ ಇದೆ ಸರ್ ನೋಡ್ತಾ ಇರ್ತೀನಿ. ಆಮೇಲೆ ಇಮಿಡಿಯೇಟಾಗಿ ಫೋನ್ ಮಾಡಿದ್ರು, ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀರಾ, ವೆರಿ ಗುಡ್, ಇದು ತುಂಬ ಚೆನ್ನಾಗಿದೆ ಸಿನಿಮಾ, ಕರೆಕ್ಟಾಗಿದೆ, ಡೆಫಿನೆಟ್ ಹಿಟ್ ಆಗುತ್ತೆ, ಬರೀ ಮಾಡ್ಬಿಡಿ ನೀವು ಅಂತ ಹೇಳಿದ್ರು ನನಗೆ ಅವರು. ಆಮೇಲೆ ಏನಾಯಿತು, ಕಲರಿಂಗ್ಸ್ ಎಲ್ಲ ಆಯಿತು. ಕಲರಿಂಗ್ ಆದಮೇಲೆ ಒಂದ್ಸರಿ ಸಿನಿಮಾ ಹಾಕೊಂಡು ನೋಡಿದ್ರು. ಸೊ ಅವರೇ ಹ್ಯಾಪಿಯಾಗಿ ಎಲ್ಲರ ಹತ್ರನೂ ಹೇಳ್ತಿದ್ರು. ಸೊ ಎಲ್ಲರಿಗೂ ಫೋನ್ ಮಾಡ್ಬಿಟ್ಟು, ಇಲ್ಲ ಸಿನಿಮಾ ಅರ್ಜುನ್ ಕೂಡ ಚೆನ್ನಾಗಿ ಬಂದಿದೆ, ಇದು ಒಳ್ಳೆ ಸಿನಿಮಾ ಆಗುತ್ತೆ, ಇದನ್ನು ಒಂಥರ ತುಂಬ ಚೆನ್ನಾಗಿ ಬ್ರ್ಯಾಂಡ್ ಮಾಡೋಣ ಅಂತೆಲ್ಲ ಹೇಳಿ ಖುಷಿಯಾಗಿದ್ರು ಸಿನಿಮಾ. ಹಾಂ ಸರ್, ಹಾಂ ಇದು ಮೇಡಮ್ ಬರಬೇಕಾಗಿತ್ತು, ಆ್ಯಕ್ಚುಲಿ ಬರ್ತೀನಿ ಅಂತ ಹೇಳಿದ್ರು. ಸೊ ಒಂದು ಸ್ವಲ್ಪ ಅವ್ರಿಗೂ ಈಗ ತುಂಬ ಒತ್ತಡಗಳಿದೆ. ಒಂದು ರಾಮು ಸರ್ ಇಲ್ಲದೆ ಮಾಡೋ ಒಂದು ಟೆನ್ಷನ್ ಫೀಲಿಂಗ್ಸು, ಇನ್ನೊಂದು ಸಿನಿಮಾ ತುಂಬ ಪ್ರೆಷರ್ ಇದೆ, ಈಗೆಲ್ಲ ರಿಲೀಸ್ ಮಾಡ್ತಾ ಇದ್ದೀವಿ ತುಂಬ ಗ್ರ್ಯಾಂಡಾಗಿ. ಸೊ ಎಲ್ಲನೂ ಅವರೇ ನೋಡ್ಕೊಳ್ತಿದ್ದಾರೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬೇರೆ ಏನೋ ಅರ್ಜೆಂಟಾಗಿ ಒಂದು ಕಾರ್ಯಕ್ರಮ ಬಂತು ಅಂತ ಹೇಳ್ಬಿಟ್ಟು ಬರಲಿಲ್ಲ. ಅವರು ಡೆಫಿನೆಟಾಗಿ ಸದ್ಯದಲ್ಲೇ ಕರೆದು ಎಲ್ಲರೂ ಮಾತಾಡಿಸ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಇನ್ವೈಟ್ ಮಾಡಿ ಮಾತಾಡಿಸಿ ಪಿಕ್ಚರ್ ಬಗ್ಗೆ ಹೇಳ್ತಾರೆ. ಈಗ ಅವರಿಂದ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ನಾವು ಯಾರು ಅಂದ್ಕೊಂಡಿರ್ಲಿಲ್ಲ. ಆದರೂ ಅವ್ರು ಇಲ್ಲ ಅಂತಲ್ಲ, ಇದಾಗ್ಬಿಟ್ಟು ಇಲ್ಲೇ ಇದ್ದಾರೆ, ಅವ್ರು ಇದ್ದೇ ಇರ್ತಾರೆ. ಇದು ರಾಮು ಫಿಲ್ಮ್ಸ್ನ 39ನೇ ಸಿನಿಮಾ, ಅರ್ಜುನ್ ಗೌಡ ಕೊನೆ ಸಿನಿಮಾ ಅಂತ ಹೇಳೋದ ಸಾಕು. ರಾಮು ಫಿಲ್ಮ್ಸ್ ಇರುತ್ತೆ, ಸಿನಿಮಾ ಮಾಡ್ತಾರೆ, ಮಾಡಿರೋ ದಾಖಲೆಗಳು ಇತಿಹಾಸಗಳು ಎಂದಿಗೂ ಕನ್ನಡ ಚಿತ್ರರಂಗದಲ್ಲಿ ಇರುತ್ತೆ, ಭಾರತ ಚಿತ್ರರಂಗದಲ್ಲಿ ಇರುತ್ತೆ. ಸೊ ಇನ್ನು ಹಾಗೆ ಯಾವುದೇ ಸಿನಿಮಾ ಮಾಡೋದು ಅವರು ಕಾಂಟ್ರಿಬ್ಯೂಷನ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಸೊ ಇದ್ದೇ ಇರುತ್ತೆ ಅಂತ ಅನ್ಕೊಳ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಿನಿಮಾಗಾಗಲಿ, ರಾಮು ಸರ್ ಮೇಲೆ ಇದ್ದಿದ್ದು ಪ್ರೀತಿ. ಸೊ ಈ ಒಂದು ಗ್ಯಾಪ್, ಲಾಸ್ಟ್ ಪ್ರೆಸ್ ಮೀಟ್ ಆದಮೇಲೆ ಆದಂಥ ದುರಂತಗಳು, ಈ ನಡುವೆ ನಾವು ಮಾತಾಡೋಕ್ಕಾಗಿಲ್ಲ ಆ್ಯಕ್ಚುಲಿ. ಸೊ ನಾನು ಸಿನಿಮಾಗಿಂತಲೂ ಜಾಸ್ತಿ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ, ನೀವೆಲ್ಲರೂ ನನಗೆ ಫೋನ್ ಮಾಡಿದ್ರಿ, ಎಲ್ಲರಿಗೂ ಫೋನ್ ಮಾಡಿದ್ರಿ, ಎಲ್ಲರೂ ದಿಗ್ಭ್ರಮೆ ಆಗಿದ್ರಿ. ಸೊ ಮಾತಾಡೋಕ್ಕಾಗಿಲ್ಲ. ಈಗ ಈ ಮೂಮೆಂಟಲ್ಲಿ ನಾನು ನೆನೆಸ್ಕೋತಾ ಇದ್ದೀನಿ ಒಂದು ನಿಮಿಷ. ಸೊ ಎಲ್ರಿಗೂ ತುಂಬ 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 ಧನ್ಯವಾದಗಳು ಈಗ ಬಂದಿರೋದಕ್ಕೆ. ಸೊ ನಿಮ್ಮ ಸಪೋರ್ಟು ರಾಮು ಸರ್ ಹೀಗೆ ಇರಬೇಕು, ನಮ್ಮ ಫಿಲ್ಮ್ಸ್ನಲ್ಲಿ ಹೀಗೆ ಇರಬೇಕು, ನಮ್ಮೆಲ್ಲ ಇರಬೇಕು ಅಂತ ತುಂಬ ಕೇಳ್ಕೊತೀನಿ. ಸೊ ಇದೇ ಅರ್ಜುನ್ ಗೌಡ ಫಿಲಮ್ ಎಲ್ಲ ಕಂಪ್ಲೀಟ್ ಆಗಿದೆ, UA ಸರ್ಟಿಫಿಕೇಟ್ ಬಂದಿದೆ. ಸೊ 31ನೇ ತಾರೀಕು ಡಿಸೆಂಬರು ಫುಲ್ ಎಂಟರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ದೀವಿ. ಪಿಕ್ಚರ್ ಬಂದ್ಬಿಟ್ಟು ಒಂದು ಆಕ್ಷನ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ. ರುಜಲ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೇಳ್ತಾರೆ. ನನಗೆ ಕೊಡ್ತೀನಿ ರಜಲ್ ಸರ್ಗೆ, ಆಮೇಲೆ ಮಾತಾಡ್ತೀನಿ ಮತ್ತೆ. ರಿಲೀಸ್ ಮಾಡ್ತಿದ್ದೀವಿ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಸಾಧಾರಣವಾಗಿ ಒಂದು ಕತೆ ಕೇಳಿದಾಗ ಎಲ್ಲ ಚಿತ್ರೀಕರಣ ನಡಿಬೇಕಾದ್ರೆ ಸಿನಿಮಾ ಬಗ್ಗೆ ನಮಗೊಂದು ಕಲ್ಪನೆ ಇರುತ್ತೆ, ಈ ರೀತಿ ಮೂಡ್ ಬರುತ್ತೆ. ಬಟ್ ಅದಾದ ನಂತರ ಅಫ್ಕೋರ್ಸ್ ನಾವು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಗ್ಬೇಕಂದ್ರೆ ನಾವು ಸಿನಿಮಾ ನೋಡ್ತೀವಿ. ನೋಡಿದಾಗ ನಾನು ಮಾಡಿದ ಸಿನಿಮಾನೇನೋ ಇದು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಶಂಕರ್ ಅವರು ಟೇಕಿಂಗ್ಸ್ ಏನು ಮಾಡಿದ್ರು ಅದು ಬೇರೆ, ಬಟ್ ಕಿಟ್ಟು ಅವರು ಮತ್ತು ಶಂಕರ್ ಅವರು ಎಡಿಟಿಂಗ್ ಟೇಬಲ್ ಕೂತ್ಕೊಂಡು ಸಿನಿಮಾ ರಂಗೆ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಬಹಳ ಸಂತೋಷ ಆಯಿತು ಅರ್ಜುನ್ ಗೌಡ ನೋಡಿ. ರಾಮು ಅಂಕಲ್ ತುಂಬ ಆಸೆ ಇಟ್ಕೊಂಡಿದ್ರು ಈ ಸಿನಿಮಾ ಮೇಲೆ. ಈ ಸಿನಿಮಾ ಆದ ನಂತರ ನೀವು ಯಾರಿಗೂ ಡೇಟ್ ಕೊಡಬೇಡಿ, ಡೇಟ್ ನನಗೆ ಬೇಕು, ಇದಾದ್ಮೇಲೆ ಇನ್ನೂ ಚೆನ್ನಾಗಿ ಇನ್ನೂ 2-3 ಸಿನಿಮಾ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಹೇಳ್ತಿದ್ರು. ಬಟ್ ಖಂಡಿತವಾಗ್ಲೂ ನಾನು ರಾಮು ಬ್ಯಾನರ್ ಜೊತೆ ಇರ್ತೀನಿ. ಆ ಬ್ಯಾನರ್ಲಿ ಸಾಕಷ್ಟು ಸಿನಿಮಾಗಳು ಇನ್ನೂ ಮಾಡ್ತೀವಿ, ಒಳ್ಳೆ ಸಿನಿಮಾಗಳು ಮಾಡ್ತೀವಿ. ಆ ಬ್ಯಾನರ್ ಹೆಸರೇನಿದೆ ಅದನ್ನು ಖಂಡಿತವಾಗ್ಲೂ ಹಾಗೆ ಉಳಿಸ್ಕೊಂಡು ಹೋಗ್ತೀವಿ.
ಆನಂದು ನನ್ನ ಸ್ನೇಹಿತ, ಮುರಳಿ ಮಿಕ್ಸ್ ಮೀಡಿಯಾದಿಂದ ಜೊತೆಗೆ ಕೆಲಸ ಮಾಡ್ತಾ ಬಂದಿದ್ದೀವಿ. ಅರ್ಜುನ್ ಗೌಡ ನಂತರ ಈಗ ಇನ್ನೊಂದು ಸಿನಿಮಾಲಿ ಮತ್ತೆ ಜೊತೆಗೆ ಕೆಲಸ ಮಾಡ್ತಿದ್ವಿ. ಬಟ್ ಆನಂದನ ನಾನು ಇಷ್ಟು ವರ್ಷಗಳ ಕಾಲ ಆನಂದ್ ಕೆಲಸ ಏನು ನೋಡಿದ್ದೆ ಅದು ಅರ್ಜುನ್ ಗೌಡಲ್ಲಿ ಬೇರೆನೇ ಇದೆ. ನಾನು ಸಿನಿಮಾ ನೋಡಿದಾಗ ಆನಂದ ಮೀಟ್ ಮಾಡಿದಾಗ ಹೇಳಿದೆ, ಬೇರೆನೇ ಇದೆ ಡಲ್ಲಿಂಗ್, ಇದಾದ್ಮೇಲೆ ನಿನ್ನ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಇರುತ್ತೆ, ಇನ್ನೂ ಮಾಡ್ತಾನೆ ಹೋಗ್ಬೇಕು ಇದಕ್ಕಿಂತ ಬೆಟರ್ ಆಗಿ ಅಂತ. ಪ್ರಿಯಾಂಕಾ ಜೊತೆ ಮೊದಲನೇ ಕಾಂಬಿನೇಷನ್. ಆ ಪಾತ್ರಕ್ಕೆ ಪ್ರಿಯಾಂಕಾ ಅವ್ರು ಬೆಟರ್, ಬಹುಶಃ ಅಷ್ಟು ಚೆನ್ನಾಗಿ ಅದಕ್ಕೆ ಜೀವ ತುಂಬಕ್ಕೆ ಬೇರೆ ಯಾರ ಫೀಲ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಸಂತೋಷ ಆಗ್ತದೆ ನೋಡಿ ಅವ್ರನ್ನ. ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಹೇಳಿ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಅಂತ. ಸೊ ಓವರ್ ಆಲ್ ಒಂದು ತುಂಬ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನೈನಿ ಟೆಕ್ನಿಷಿಯನ್ ಟೀಮ್ ನನಗೆ. ಧರ್ಮಾವಿಶ್ ಅವರು ರೀರೆಕಾರ್ಡಿಂಗ್ ಅದ್ಭುತವಾಗಿ ಮಾಡಿದ್ದಾರೆ. ಸಾಂಗ್ಸ್ ಈಗಾಗಲೇ ಯೂಟ್ಯೂಬಲ್ಲಿ ಇದೆ, ಎಲ್ಲರೂ ಕೇಳಿ ಪ್ರಶಂಸೆ ಕೊಡ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಮತ್ತೊಮ್ಮೆ ರಾಮು ಬ್ಯಾನರಿಂದ ನಮ್ಮ ಕಾಂಬಿನೇಷನ್ ಅವರು 39 ಸಿನಿಮಾಗಳಲ್ಲಿ ನಂದು ಒಂದು 3 ಸಿನಿಮಾ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಅವರು ಸಾಕಷ್ಟು ಸಿನಿಮಾಗಳು ತಂದೆ ಜೊತೆ ಮಾಡಿದ್ರು. ಅವರು ದುರಂತ ಏನಂದ್ರೆ ಅವ್ರ ಕೆರಿಯರ್ ಸ್ಟಾರ್ಟ್ ಆಗಿದ್ದು ತಂದೆ ಜೊತೆ. ಅವ್ರ ಕೊನೆ ಸಿನಿಮಾ ಅರ್ಜುನ್ ಗೌಡ ನನ್ನ ಜೊತೆ ಆಯಿತು. ಬಟ್ ಮತ್ತೊಮ್ಮೆ ನಾನು ಹೇಳಿದಾಗೆ ರಾಮು ಫಿಲ್ಮ್ಸ್ ಇಂದ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಹೀಗೆ ಇರಲಿ. ಸಿನಿಮಾ ನೋಡಿ ನಿಮ್ಗೆ ಏನಿಸುತ್ತೆ ನಂಬ್ತೀನಿ. ಥ್ಯಾಂಕ್ ಯು. ಹೇಳಕ್ ಮತ್ತೆ ಸಾಧಾರಣವಾಗಿ ರಾಮು ಅವರು ಪ್ಯಾನ್ ಆದ್ರೆ ಆಕ್ಷನ್ ಬಹಳ ಪ್ರಾಮುಖ್ಯತೆ ಇರುತ್ತೆ. ಆಕ್ಷನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು, ಸಾಕಷ್ಟು ಖರ್ಚು ಮಾಡಿ ಆಕ್ಷನ್ ಸೀಕ್ವೆನ್ಸಸ್ ಮಾಡ್ತಾರೆ ಅಂತ. ಅದನ್ನು ಅರ್ಜುನ್ ಗೌಡ ಅಲ್ಲಿ ಹಾಗೆ ಕಂಟಿನ್ಯೂ ಮಾಡಿದ್ದೀವಿ. ಮಾದಣ್ಣ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸೊ ಆ ಆಕ್ಷನ್ ಫೀಲ್ ಏನಿರುತ್ತೆ ರಾಮು ಅವ್ರ ಸಿನಿಮಾ ಅಲ್ಲಿ, ಆ ಫ್ಲೇವರ್ ಖಂಡಿತವಾಗಿ ಅರ್ಜುನ್ ಗೌಡ ಅಲ್ಲಿ ನೋಡ್ಬೋದು ನೀವು ಅಂತ ಹೇಳಿ. ಸಿನಿಮಾದಲ್ಲೂ ನಿಮ್ದು ಅದೇ ರೀತಿ ಇತ್ತು, ಮತ್ತೆ ಅವ್ರು ಸಕ್ಸಸ್ ಆಗಿದೆ ಅದೇ ಫಿಲಮು ಮತ್ತು ಇದ್ರೂ ನಿರೀಕ್ಷೆ ಅವ್ರು ಅವತ್ತು ಹೇಳ್ತಿದ್ರು, ಭಾಳ ನಿರೀಕ್ಷೆ ಇದೆ. ಸೊ ನಿಮಗೆ ಪರ್ಸ್ನಲಿ ಏನಂತ ಸಿನಿಮಾ ನೋಡಿದ್ಮೇಲೆ ಸರ್ ಇಲ್ಲ ತುಂಬಾ ಕಾನ್ಫಿಡೆನ್ಸ್ ಇದೆ ನನಗೆ. ಸಾಧಾರಣವಾಗಿ ಅದು ನಮ್ಮ ಸಿನಿಮಾನೇ ನಾವು ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತ ಹೇಳ್ತೀವಿ. ಬಟ್ ಅರ್ಜುನ್ ಗೌಡ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ. ನಾನು ಹೇಳಿದಾಗೆ ನಾನು ನೋಡುವಾಗ ನನಗೆ ಸರ್ಪ್ರೈಸ್ ಆಗುತ್ತೆ ನಾವು ಶೂಟ್ ಮಾಡಿದ ಸಿನಿಮಾನೇ ಇದು ಅಂತ. ಆಮೇಲೆ ಕೆಲವು ಸಲ ಏನಾಗುತ್ತೆ, ನಾವು ಶೂಟ್ ಮಾಡಿ ಈಗ ಆಲ್ಮೋಸ್ಟ್ 1.5-2 ವರ್ಷ ಆಯ್ತು ಈ ಕರೋನಾದಲ್ಲಿ ಮಾಡಕ್ಕೆ. ಸ್ವಲ್ಪ ಆಯ್ತು ಸಿನಿಮಾ ಅಂತ ಕೆಲಸಕ್ಕೆ ಅನ್ಸುತ್ತೆ. ಬಟ್ ಅರ್ಜುನ್ ಗೌಡ ಹಾಗಿಲ್ಲ, ಇಟ್ಸ್ ಇನ್ ಟ್ರೆಂಡ್. ಸೊ ಖಂಡಿತವಾಗ್ಲೂ ಜನಕ್ಕೆ ಇಷ್ಟ ಆಗುತ್ತೆ. 6 ಆಕ್ಷನ್ ಇದೆ ಸಿನಿಮಾದಲ್ಲಿ. ಸೊ ಆಕ್ಷನ್ ಅಂದ್ರೆ ಯೂಶಲ್ ಆಗಿ ಅಂತ ಹೇಳಿದ್ರೆ ಒಂದೇ ತರ ಫೈಟು ಆ ಥರದ್ದೆಲ್ಲ ಸೀಕ್ವೆನ್ಸ್ ಮಾಡಿಲ್ಲ. ನನಗೆ ಆಕ್ಚುಲಿ ಆಕ್ಷನ್ ಅಲ್ಲಿ ತುಂಬಾ ಗೈಡ್ ಮಾಡಿದ್ರೆ ರಾಮು ಸರ್, ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನಿಲ್ಲ. ಅವ್ರು ಹೇಳಿದ್ರು ನನಗೆ ಫಸ್ಟ್ ಒಂದು ಆಕ್ಷನ್ಸ್ ಅಂತ ಮಾಡಿದಾಗ ಸುಮ್ಮನೆ ಫೈಟಿಂಗು ಇದೆಲ್ಲ ಮಾಡೋದು ಬೇಡ, ಏನಾರ ಒಂದು ಡಿಫ್ರೆಂಟ್ ಆಗಿ ತೋರಿಸ ಮಾಡಿ ಸರಿ, ಅಂದ್ರೆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಮಾಡಿ ಅಂತ ಹೇಳಿದ್ರು. ಸೊ ಅವಾಗಲೇ ಅವರು ನಾವು ಮಾಸ್ಟರ್ನ ಕರೆಸಿದ್ರು. ಮಾಸ್ಟರ್ನ ಕರೆಸಿ ಮಾಸ್ಟರ್ ಇಟ್ಕೊಳ್ಳಿ ಚೆನ್ನಾಗಿ ಮಾಡ್ತಾರೆ, ನೀವೇನಿದೆ ಡಿಸ್ಕಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮಾಸ್ಟರ್ಗೂ ಅವ್ರು ಹೇಳಿದ್ರು, ನೋಡಪ್ಪ ನೀವು ಸುಮ್ಮನೆ ಬೇರೆ ಸಿನಿಮಾ ಥರ ಬರೋದು, ಫೈಟು ಕಾನ್ಸೆಪ್ಟ್ ಮಾಡೋದು ಆ ಟೈಮಲ್ಲಿ ಮಾಡಬಾರ್ದು. ಡೈರೆಕ್ಟರ್ ಜೊತೆಲಿ ಇದ್ದು ಡೈರೆಕ್ಟರ್ ಯಾವ ಡಿಸ್ಕಷನ್ ಕರೆದ್ರು ಹೋಗ್ಬೇಕು, ನೀನು ಮಾಡಬೇಕು, ಮಾಡಿ ಏನಾದ್ರು ಡಿಫ್ರೆಂಟ್ ಥಿಂಕ್ ಮಾಡ್ಕೊಂಡು ಮಾಡಿ ಚೆನ್ನಾಗಿರ್ಬೇಕು, ನೀವು ಶೂಟಿಂಗ್ ಬಗ್ಗೆ ಯೋಚನೆ ಮಾಡ್ಬಿಡಿ, ಏನು ಬೇಕಾದ್ರೆ ಕೊಡೋಣ ಅಂತ ಹೇಳಿದ್ರು. ಸೊ ನಮಗೂ ಒಂದು ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಪ್ರೊಡ್ಯೂಸರ್ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು, ನೀವು ಏನಾರ ಮಾಡಿ ಶಂಕರ್ಜಿ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರು. ಇಲ್ಲ ಸರ್ ಸ್ವಲ್ಪ ರಿಸ್ಕಿಯಾಗಿ ಮಾಡೋಣ ಅಂತ ಹೇಳಿದ್ರು. ಇಲ್ಲ ರೆಡಿ ನಾನೇ ಮಾಡ್ತೀನಿ, ಏನೋ ರೆಡಿ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರು ಧೈರ್ಯ ಕೊಟ್ಟದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಒಂದು ವಾಟರ್ ಮಾಡೋಣ ಫೈಟ್, ವಾಟರ್. ಸೊ ಒಂದು ಒಳ್ಳೆ ಬೋಟ್ ಚೇಸ್ ಮಾಡಿದ್ವಿ, ತುಂಬ ಒಳ್ಳೆ ಸೀಕ್ವೆನ್ಸ್, ತುಂಬ ಡೇಂಜರಸ್ ಆಗಿತ್ತು. ಅದನ್ನ ತುಂಬಾ ಪ್ರಿಕಾಷನ್ ತಗೊಂಡು ನಮ್ಮ ಉಮೇಶ್ ಮ್ಯಾನೇಜರ್ ಅವರು, ನಮ್ಮ ಪ್ರಕಾಶ್ ಅವರೆಲ್ಲ ಸೇರ್ಕೊಂಡು ಅದನ್ನು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಸೊ ಅದನ್ನು ಚೆನ್ನಾಗಿ ಮಾಡಿದ್ವಿ. ಒಂದು ಬಾಕ್ಸರ್ ಕ್ಯಾರೆಕ್ಟರು, ಸೊ ಹಾಬಿ ಇರುತ್ತೆ ಬಾಕ್ಸಿಂಗ್. ಸೊ ಅದು ಬಾಕ್ಸರ್ ಕಾನ್ಸೆಪ್ಟ್ ಇತ್ತು ಒಂದು ಸ್ವಲ್ಪ ಪ್ರೊಡ್ಯೂಸರ್ನ ಒಂದು ಬಾಕ್ಸಿಂಗ್ ಸ್ಕಿಲ್ಲಲ್ಲಿ ನೋಡಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಒಳ್ಳೆ ಒಂದು ರಗಡ್ ರುಕ್ಕಲ್ಲಿ ರಫ್ ಆಗಿ ಬರುವಂಥದ್ದು ಒಂದು ಸೀಕ್ವೆನ್ಸ್ ಇದೆ. ಸೊ ಪ್ರತಿಯೊಬ್ಬರಿಗೆ ಏನಂದ್ರೆ ಎಷ್ಟೋ ಸಿನಿಮಾಗಳು ಬಂದಿದೆ, ಅಮ್ಮ ಅಂದಾಗ ಅಕ್ಕ ಅಂದಾಗ ಸೊ ಫೈಟ್ ಮಾಡ್ತಾರೆ ಹೀರೋ ಆ ಥರದ್ದಲ್ಲ. ಇದು ಬಂದು ಯೂನಿವರ್ಸಲ್ ಆಗಿ, ಸೊ ಯಾರು ಮಾತಾಡಬಾರ್ದು, ಸಿಟ್ಟು ಬಂದ ತಕ್ಷಣ ಹೊಡಿಬಾರ್ದು, ಬಟ್ ಒಂದು ಸ್ಟೈಲಿಶ್ ಆಗಿ ಹೇಳೋದಿದೆ, ಏಟಲ್ಲಿ ಹೇಳೋದಿದೆಯಲ್ಲ ಕತೆ, ಆ ಥರದ್ದು ಒಂದು ಫೈಟ್ ಮಾಡಿದ್ದೀವಿ. ಒಂದು ಬ್ಯಾಂಕ್ ಆಗಿ ಯೂಶಲ್ ಆಗಿ ರಾಮು ಸರ್ ಸಿನಿಮಾಗಳಲ್ಲಿ ಸಾರ್ ಹೇಳಿದಂಗೆ ಒಂದು ತುಂಬ ಬ್ಯಾಂಕ್ ಮತ್ತು ರಿಚ್ನೆಸ್ ಆಗಿ ಒಂದು ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ಒಂದು ಫೈರ್ ಫೈಟ್ ಮಾಡೋಣ ಅಂತ ಹೇಳಿದ್ರು ಮಾಸ್ಟರ್. ಸೊ ಒಂದು ಕಾನ್ಸೆಪ್ಟ್ ಅದು ಇವರು ಮತ್ತು ನಮ್ಮ ಕ್ಯಾಮ್ರಾಮನ್ ಆನಂದ್ ಡಿಸೈನ್ ಮಾಡೋದು. ಆ್ಯಕ್ಚುಲಿ ಅಂದರೆ ಪ್ರತಿ ಫ್ರೇಮಲ್ಲೂ ಫೈರ್ ಇರಬೇಕು, ಹೀರೋ ಬರಬೇಕು, ಫೈರಲ್ಲೇ ಹೊಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಸೊ
ಸೊ ಅದು ತುಂಬಾ ರಿಸ್ಕ್ ಇತ್ತು. ನಾನು ಆಗ್ಲೂ ಪ್ರತಿ ಸರ್ ಹೇಳಿದೆ, ಸರ್ ಏನಾರ ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು, ಇಲ್ಲ ರೆಡಿ ಮಾಡೋಣ ರೆಡಿ ಅಂತ ಹೇಳ್ಬಿಟ್ಟು ಅದಕ್ಕೂ ಸಾಥ್ ಕೊಟ್ಟರು. ಆಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ದೀವಿ, ಅದೊಂದು ಬಂದಿದೆ. ಮತ್ತು ಚೇಸಿಂಗ್ಸ್ಗಳಿದೆ, ಶೂಟೌಟ್ ಚೇಸಸ್ಗಳು ಅವೆಲ್ಲ ಇದೆ. ಎಲ್ಲಾನು ಟೋಟಲ್ ಆಗಿ ಮಾಸ್ಟರ್ ಮಾಡಿದ್ದಾರೆ. ಮಾಸ್ಟರ್ ಸೋಲೋ ಕಾರ್ಡ್ ಸಿನಿಮಾದ ನಾನು ಸರ್ ತುಂಬಾ ಆಸೆ ಪಟ್ಟು ನನಗೆ ಹೇಳಿದ್ರು ಸೋಲೋ ಕಾರ್ಡ್ ಬಿಡಬೇಕು ಈ ಸರಿ ಮಾತಾಡೋದು, ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ, ಫುಲ್ ಅವ್ರನ್ನೇ ಮಾಡಿಸಿ ಅಂತ ಹೇಳಿ. ಸೊ ಮಾಸ್ಟರ್ ಅದೇ ತರ ನನ್ನ ಜೊತೆಲಿ ಇದ್ರು, ಡಿಸ್ಕಷನ್ಸ್ ಆಗಲಿ ಎಡಿಟಿಂಗ್ ಆಗಲಿ ಎಲ್ಲದಕ್ಕೂ ಒಂದು ಕಾನ್ಸೆಪ್ಟ್ ತರ ಪ್ಲಾನ್ ಮಾಡಿ ತುಂಬಾ ಬೈಕೊಂಡ್ರು, ಗಲಾಟೆನೂ ಮಾಡಿದ್ರು ಸ್ಪಾಟಲ್ಲಿ. ನಾನು ನೋಡಲ್ಲ ಅಂತ ಬೈಕೆಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಟ್ರು, ಆದ್ರೂ ನಾವು ಬಿಡ್ಲಿಲ್ಲ. ಕ್ಯಾಮ್ರಾಮನ್ನು ಆಕ್ಚುಲಿ ಹೇಳ್ಬೇಕ್ರೆ ಮಾಸ್ಟರ್ ಮಾತೆ ಬಿಟ್ಬಿಟ್ಟಿದ್ರು, ನಾನು ಯಾವಾಗ ಬಂದ್ ಮಾಡೋದು ನೆಕ್ಸ್ಟ್ ಪಿಕ್ಚರ್ ಬಂದ್ ಮಾಡ್ಬೇಕಲ್ಲ ಅಂತಿದ್ದೆ. ಇಬ್ರು ಎಡಿಟಿಂಗ್ ಅಲ್ಲಿ ನೋಡೋದ್ಮೇಲೆ ಇಬ್ರು ಅವ್ರ ಫ್ರೆಂಡ್ಸ್ ಆಗ್ಬಿಟ್ಟವ್ರು, ಈಗ ನಾನು ಮಾತ್ಬಿಡ್ಬೇಕು ಹಾಗಾಗಿದೆ. ಇನ್ನ ಸ್ವಲ್ಪ ಸೀಕ್ವೆನ್ಸ್, ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ ನಮ್ಮ ಮಾಸ್ಟರ್ ಹೇಳೋದು ತುಂಬಾ ಚೆನ್ನಾಗಿರುತ್ತೆ, ಮಾತಾಡ್ತಾರೆ. ಎಲ್ಲರಿಗೂ ಎಲ್ಲ ಪತ್ರಕರ್ತರಿಗೂ ನನ್ನ ಅಭಿನಂದನೆ. ನನಗೆ ರಾಮು ಸರ್ನ ಲಾಸ್ಟ್ ಟೈಮ್ ನೋಡೋಕ್ಕಾಗಲಿಲ್ಲ, ಯಾಕಂದರೆ ಅವರು ತೀರೋಗಿದ್ದ ದಿವಸ ನನಗೆ ಪಾಸಿಟಿವ್ ಆಗಿತ್ತು, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಅಂದರೆ ನನಗೆ ತುಂಬ ಬೇಕಿದ್ರು. ಫಸ್ಟ್ ಸಿನಿಮಾ ಲಾಕಪ್ ಸ್ಟೂಡೆಂಟ್ ಆಗಿ ಬಂದೆ, ಅಲ್ಲಿಂದ ಯಾರೇ ಮಾಸ್ಟರ್ ಬಂದರು ಮಾತನ್ನು ಕರೆಸಿ ಚೆನ್ನಾಗಿ ಮಾಡ್ತಾನೆ ಅಂತ ನಾನು ಪೈಪ್ರಾಗಿದ್ದಾಗಿಂದ ಇಲ್ಲಿವರೆಗೂ ನನ್ನ ಕರ್ಕೊಂಡ್ಬಂದಿದ್ದಾರೆ. ಸೊ ಅವ್ರು ಹೇಳ್ತಿದ್ರು ನನಗೆ, ನಾವು ಎಲ್ಲ ಕೆಲಸನ ಮುಗಿಸಿ ಲಾಸ್ಟ್ ಒಂದಿನ ಎಡಿಟ್ ಎಲ್ಲ ಮುಗಿಸಿ ಡೈರೆಕ್ಟ್ರ್ ಆಫೀಸ್ಗೆ ಬಂದಾಗ ಒಂದು ಕಾಲ್ ಬಂದಿತ್ತು ಅವರಿಂದ. ಅವ್ರು ಹೇಳಿದ್ರು ಡೈರೆಕ್ಟ್ರು ಮಾಸ್ಟರ್ ಬಂದಿದ್ದಾರೆ, ಅವಾಗ ಅವರು ಕರ್ಕೊಂಡ್ರಿ ಊಟ ಮಾಡೋಣ ಹೇಳಿ ಅನ್ನಪೂರ್ಣ ಕರ್ಕೊಂಡು ಹೋಗ್ಲಿ. ಅಲ್ಲಿ ಅವತ್ತು ಗುರುವಾರ ನಾನು ಇರ್ತಿರಲಿಲ್ಲ, ನಿಮಗೋಸ್ಕರ ಬಂದಿದ್ರು ಮಾತ್ರ ಇಲ್ಲಿ ಊಟ ಮಾಡೋಕೆ ಬಂದಿದ್ದೀವಿ. ಸೊ ಇವತ್ತೊಂದಿನ ತಿಳ್ಕೊಳ್ಳಿ ಇಲ್ಲ ನಾನು ಬೇರೆ ಹಾಗೆ ಊಟ ಮಾಡಿ ಕಾಫಿ ಕರ್ಕೊಂಡು ಹೋಗ್ಬೇಕಾದ್ರೆ ಗಾಂಧಿನಗರದಲ್ಲಿ ಸ್ಟೋರಿ ಹೇಳ್ಕೊಂಡು ಹೋದ್ರು ನನಗೆ. ಲಾಕಪ್ ಕತ್ತಿಗಿಂತ ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಮಾಡೋಣ, ಈ ಸಿನಿಮಾ ಆದ ನಂತರ ಹೀಗೆ ಸೋಲೋ ಕಾರ್ಡ್ ಮಾಡೋದು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ಆಕ್ಷನ್ ಅಂದರೆ ಈ ಸಿನಿಮಾದಲ್ಲಿ ಒಂದೊಂದು ಆಕ್ಷನ್ ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸ್ಪಾಟಲ್ಲಿ ಏನು ಕಿತ್ಲಾಡಿದ್ರು, ನೀವು ಏನು ಮಾಡಿದ್ರು ಎತ್ ಮಾಡಿದ್ರು ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಮಾತಾಡಿದ್ರೆ. ನೆಕ್ಸ್ಟ್ ಮೂವಿ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಒಂದು 4 ರಿಪೀಟ್ ಇತ್ತು. ಸೊ ತುಂಬ ಈ ಸಿನಿಮಾ ಬಂದು ತುಂಬ ನನಗೆ ನೋಡಿದಾಗ ನನಗೇನೋ ದೊಡ್ಡ ಒಂದು ಹಾಲಿವುಡ್ ಮೂವಿ ನೋಡ್ದಂಗೆ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಂಕರ್ ಸರ್, ನಮ್ಮ ಆನಂದ್ ಸರ್ ಕ್ಯಾಮ್ರಾಮನ್ನು, ಆಮೇಲೆ ನಮ್ಮ ಉಮೇಶ್ ಅವರು, ಇಡೀ ಎಂಟೈರ್ ಟೀಮ್. ನಮ್ಮ ಇದರಲ್ಲಿ ಏನಂದರೆ ಪ್ರಶ್ನೆ ಹೇಳ್ತೀನಿ ಆಮೇಲೆ ಎಲ್ಲರೂ ಅಂದರೆ ಕಟ್ಟಪ್ಪ ಎಡಿಟಿಂಗ್ ಆಗಲಿ ಎಲ್ಲರೂ ಒಬ್ಬೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಅಂದರೆ ಈ ಸಿನಿಮಾದಲ್ಲಿ ಸೋಲೋ ಕಾರ್ಡ್ ಬರ್ತಿರೋದ್ರಿಂದ ಸ್ವಲ್ಪ ವಜನ್ ಜಾಸ್ತಿ ಆಯಿತು. ಹಾಗಾಗಿ ಪೂಜಾ ಸರ್ ತುಂಬ ನಾನು ಅರ್ಥ ಮಾಡಿದ್ದೀನಿ ಅನ್ಕೋತಾ ಇದ್ದೀನಿ. ಅಂದರೆ ಒಂದು ಸಾಂಗಲ್ಲಿ ಒಂದು ವಾರ ಮಾಡ್ಕೊಳ್ಳೋ ಕಾಂಬಿನೇಷನಲ್ಲಿ ಅಲ್ಲೊಂದು 7 ಟೈಪ್ ಆಯಿತು, ಆದರೂ ಕೂಡ ಒಮ್ಮರ ಅಂತ ಹೇಳ್ತಿದ್ದೆ. ಆಮೇಲೆ ನನಗೆ ಗೊತ್ತಾಯಿತು ಏನಕ್ಕೆ ಏನಾದ್ರು ಬೇರೆ ಚೇಂಜ್ ಮಾಡ್ಬೋದಲ್ಲ ಅಂತ, ಬಟ್ ಆ ಟೈಮಲ್ಲಿ ಸಿಚುವೇಶನಲ್ಲಿ ಚೇಂಜ್ ಮಾಡೋಕ್ಕೆ ಆಗಲಿಲ್ಲ, ಸಾರಿ ಸರ್. ಹಾಗಾಗಿ ನಾನು DF ಅವರು ತುಂಬ ಕಿತ್ತಾಡಿದ್ವಿ. ಅಂದರೆ ಕೆಲಸ ಮೇಲೆ ನಮ್ಮೊಂದು 50 ವರ್ಷ ಅವ್ರೊಂದು ಕಿತ್ತಾಡೋದು ಸಹಜ, ಬಟ್ ಅದು ಔಟ್ಪುಟ್ ಬಂದಾಗ ಇಬ್ಬರಿಗೂ ಖುಷಿ ಆಯಿತು. ಅವ್ರು ಮೇಕಿಂಗ್ ಅವರು DF ವರ್ಕ್ ಏನದು ಆ ಫೋಟೋ ಕಟ್ಟಿ ನಾನು ನೋಡಿದಾಗ ತುಂಬ ಖುಷಿ ಅಂತ ಅವ್ರಿಗೆ ಫೋನ್ ಮಾಡಿದೆ, ಸರ್ ತುಂಬ ಚೆನ್ನಾಗಿ ಮಾಡಿದ್ರೆ ಸರ್, ಸಾರಿ ಸರ್ ಅಂತ. ಅವರು ಅಷ್ಟೇ ನನಗೆ ಫೋನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ನಾವೆಲ್ಲ ಸಿನಿಮಾಗೋಸ್ಕರ ಕಷ್ಟಪಡ್ತೀವಿ, ಯಾಕಂದರೆ ಒಂದೊಂದು ಥಿಯೇಟ್ರಿಗೆ ಬಂದಾಗ ಜನ ನೋಡಿ ಥಿಯೇಟ್ರಲ್ಲ ಚಪ್ಪಾಳೆ ಹೊಡೆದಾಗ ನಮ್ಗೆಲ್ರಿಗೂ ಬಂದು ಸೇರುತ್ತೆ. ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದೈತೆ. ನಾನು ಮತ್ತೆ ರಾಮು ಸಾಹೇಬರಲ್ಲಿ ಕೆಲಸ ಮಾಡುತ್ತೀನಿ ಅಂತ ನನಗೆ ಒಂದು ಇದಿದೆ, ಗ್ಯಾರಂಟಿ ಇದೆ. ಸೊ ಮುಂದೆ ರಾಮು ಸಾಹೇಬ್ ಸಿನಿಮಾ ಬ್ಯಾನರ್ ಓಪನ್ ಆಗ್ತಾನೆ ಇರಲಿ, ಸಿನಿಮಾಗಳು ಆಚೆ ಬರ್ತಾನೆ ಇರಲಿ. ಈ ಸಿನಿಮಾನ ಎಲ್ಲರೂ ನೋಡಿ, ರಾಮನ ಇಲ್ಲ ಇವತ್ತು, ರಾಮನ ದೊಡ್ಡ ಮೂವಿ ಮಾಡಿದ್ದಾರೆ. ಈ ಸಿನಿಮಾ ನೋಡಬೇಕು, ಪ್ರತಿಯೊಬ್ಬರು ನೋಡಬೇಕು, ಅದು ನನ್ನ ಆಸೆ. ಥ್ಯಾಂಕ್ ಯು. ನೀವು ಹೇಳಿದಂಗೆ ರಾಮ ಸರ್ ಇದ್ದಿದ್ರೆ ಅದು ಬೇರೆ ರೇಂಜಿಗೆ ಇರ್ತಿತ್ತು. ಅಂದರೆ ಅದತ್ರ ನಾನು ಈ ಟೈಮಲ್ಲಿ ಇನ್ನೂ ಪರ್ಸ್ನಲ್ ಆಗಿ ಹಂಚ್ಕೋಬೇಕು ಅಂತ ಹೇಳಿದ್ರೆ, ಅವರು ಈ ಜರ್ನಿ ನನಗೆ ಅರ್ಜುನ್ ಮಾಡೋಣ ಅವರೇ ಕರ್ಕೊಂಡೋಗಿ ಈ ಥರ ಸಿನಿಮಾ ಮಾಡೋಣ ಅಂತೇಳಿ ಕರ್ಕೊಂಡೋಗಿ
ಸ್ಟಾರ್ಟ್ ಮಾಡಿದ ದಿವಸದಿಂದನೂ ನಮಗೆ ತುಂಬ ಭಯ ಇತ್ತು ಆ್ಯಕ್ಚುಲಿ. ಹಿಂದೆ ಪ್ರೊಡಕ್ಷನ್ ಮಾಡಿದ್ದೆ, ಪ್ರೊಡ್ಯೂಸರ್ ನೋಡಿದ್ದೆ, ಡೈರೆಕ್ಟರ್ ನೋಡಿದ್ದೆಲ್ಲ. ಬಟ್ ಆದ್ರೆ ಇಷ್ಟೊತ್ತು ಪ್ರೊಡ್ಯೂಸರು ಪಕ್ಕದಲ್ಲಿ ಹೆಂಗಪ್ಪ ಅಂತ ಹೇಳ್ಬಿಟ್ಟು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಒಂದು ಭಯನೂ ಇರ್ತಿತ್ತು, ಒಂದು ಎನರ್ಜಿ ಇರ್ತಿತ್ತು, ಒಂದು ಪವರ್ ಇರ್ತಾ ಇತ್ತು. ಆ್ಯಕ್ಚುಲಿ ಎಲ್ಲಾದ್ರೂ ಕರ್ಕೊಂಡು ಹೋಗ್ತಿದ್ರು. ಅವ್ರ ಹಿಂದೆ ಹೋಗೋದೇ ಒಂದು ಖುಷಿ ಇರ್ತಿತ್ತು. ಯಾಕಂದ್ರೆ ಅವ್ರು ಬಂದು ಸಿನಿಮಾ 24 ಗಂಟೆ ಸಿನಿಮಾ ಬಿಟ್ರೆ ಬೇರೆ ಏನೂ ಇಲ್ಲ. ನನಗೆ ಗೊತ್ತಿದ್ದಂಗೆ ನಾವು ರಾತ್ರಿ 12 ಗಂಟೆ 2 ಗಂಟೆವರೆಗೂ ಡಿಸ್ಕಷನ್ ಮಾಡಿದ್ವಿ. ಕೆಲವೊಂದು ಬರೀ ಸ್ಟೋರಿ ಅಷ್ಟೇ ಜೊತೆಲಿದ್ರು. ಸಿನಿಮಾ 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 ಎಲ್ಲ ಸಿನಿಮಾಗಳು ತೋರಿಸೋರು, ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡೋರು. ಸೊ ಒಂದು ಪ್ರೊಡ್ಯೂಸರ್ ಅನ್ನೋದಕ್ಕಿಂತನೂ ಒಂದು ಒಳ್ಳೆ ಟೀಚರ್ ಆಗಿದ್ರು, ಪ್ರೊಫೆಸರ್ ಆಗಿದ್ರು, ಎಲ್ಲ ಆ್ಯಂಗಲಲ್ಲೂ ಹೇಳ್ಕೊಡೋರು. ಸೊ ಅವರು ತುಂಬ ಆಸೆ ಇಟ್ಕೊಂಡಿದ್ರು. ಹೇಳ್ತಿದ್ರು ನನಗೆ, ನೀವು ಕಾಪಿ ತೆಗೆದು ಕೊಟ್ಬಿಡಿ, ಚೆನ್ನಾಗಿ ನೋಡ್ಬಿಡಿ ಪಿಕ್ಚರು, ಆಮೇಲೆ ನೀವು ಆರಾಮಾಗಿದ್ದೀನಿ, ನಾನು ನೋಡಿ ಮಾಡ್ತೀನಿ ನೋಡಿ, ನಾನು ಪಬ್ಲಿಸಿಟಿ ಮಾಡ್ತೀನಿ ನೋಡಿ, ಇತ್ತಿಗ ನಾನು ಫಸ್ಟ್ ಪಿಕ್ಚರ್ ಥರ ಮಾಡ್ತೀನಿ, ನಾನು ಬ್ಯಾಂಕ್ ಮಾಡ್ಬಿಡ್ತೀನಿ ಅಂತ. ಸೊ ಸಾಧ್ಯದಷ್ಟು ಯಾವ್ದು ಮಿಸ್ ಮಾಡ್ತಾ ಇಲ್ಲ. ಮೇಡಮ್ಮು ಹನುಮಂತರವರೆಲ್ಲ ಎಲ್ಲ ಮಾಡ್ತಿದ್ರು, ಎಲ್ಲನೂ ಕವರ್ ಆಗಿದೆ ಆ್ಯಕ್ಚುಲಿ. ಅದೇ ರೇಂಜ್ಗೆ ನಮ್ಮ ಫಿಲಮ್ಸಲ್ಲಿ ಹೆಂಗೆ ಇಷ್ಟು ದಿನ ಸಿನಿಮಾ ರಿಲೀಸ್ ಆಗ್ತಿತ್ತು ಆ ಥರ ಭರ್ಜರಿ ಪ್ರಚಾರದಲ್ಲಿ ಸಿನಿಮಾ ಬರುತ್ತೆ. ಸೊ ಇನ್ನೊಂದು ಏನಂದರೆ ಜಗದೀಶ್ ಫಿಲಮ್ ಅವ್ರು ಬಂದ್ಬಿಟ್ಟು ರಾಮು ಸರ್ ಇದ್ದಾಗಲೇ ನಮ್ಮ ಆಫೀಸಲ್ಲಿ ರಾಮು ಸರ್ ಜೊತೆಲೇ ಓಡಾಡ್ಕೊಂಡಿದ್ರು. ಸೊ ರಾಮು ಸರ್ ತುಂಬ ಹೆಲ್ಪ್ ಮಾಡೋರು, ಗೈಡ್ ಮಾಡಿದ್ರು ಆ್ಯಕ್ಚುಲಿ ಡಿಸ್ಟ್ರಿಬ್ಯೂಷನ್ಸ್ ಇದನ್ನ. ಸೊ ಅವರು ಒಂದು ಆಸೆ ಇಟ್ಕೊಂಡಿದ್ರು, ಜಗದೀಶ್ ಅವ್ರ ಹತ್ರ ಒಂದು ಮಾಡ್ಸೋಣ ಅಂತ ಹೇಳ್ಬಿಟ್ಟು, ನಮ್ಮ ಹುಡುಗ ಮಾಡಲಿ ಅಂತ. ಸೊ ಈ ವರ್ಷ ಫಸ್ಟ್ ಫಿಲಮು ಇನ್ಸ್ಪೆಕ್ಟರ್ ವಿಕ್ರಮು ಪ್ರಜ್ವಲ್ ಸರ್ದು ಅವರೇ ಡಿಸ್ಟ್ರಿಬ್ಯೂಟರ್ ಮಾಡಿದ್ರು. ಅದೊಂದು ಹಿಟ್ ಆಯಿತು ಪ್ರಜ್ವಲ್ ಸರ್. ಸೊ ಕೊನೆ ಸಿನಿಮಾನು ಈಗ ಪ್ರಜ್ವಲ್ ಸರ್ದೇ ಇದೆ, ಇದು ಹಿಟ್ ಆಗಿದೆ ಎಲ್ಲ ನಿಮ್ಮ ಸಹಕಾರದಿಂದ. ಸೊ ಜಗದೀಶ್ ಫಿಲಮ್ ಅವರು ರಾಮ ಫಿಲಮ್ಸ್ ಥ್ರೂ ಜಗದೀಶ್ ಫಿಲಮ್ ಅವ್ರು ಮಾಡ್ತಿದ್ದಾರೆ. ಸೊ ಇಲ್ಲಿ ರಾಮ ಫಿಲಮ್ಸ್ ಅಲ್ಲೂ ಸೆಟಪ್ಸ್ ನಡೀತಾ ಇದೆ, ಥಿಯೇಟರ್ ಸೆಟಪ್ಸ್ ಎಲ್ಲ ಅವರು ಮಾಡ್ತಾ ಇದ್ದಾರೆ. ಮೇಲಾಗಿ ಏನಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ ಓನರ್ಸ್ಗೆ ನಾನು ಕೆಲವು ಜನಕ್ಕೆ ಫೋನ್ ಮಾಡಿದೆ, ಸರ್ ನಮ್ಮ ಥಿಯೇಟರ್ ಇಟ್ಬಿಡಿ ಸರ್ ಪ್ಲೀಸ್, ತುಂಬ ಫಿಲಮ್ಸ್ಗಳು ಬರ್ತಾ ಇದೆ ಅಂತ. ಇದು ನಮ್ಮ ಫಿಲಮ್ ಅಪ್ಪ ಅಂತ ಹೇಳಿ, ನಮ್ಮ ಫಿಲಮ್ ಇದು ರಾಮಣ್ಣನ ಫಿಲಮ್ ಇದು, ನಮ್ಮ ಥಿಯೇಟರ್ ರಾಮಣ್ಣನ ಪಿಕ್ಚರ್ ಹಾಕ್ಬೇಕು ಅಂತ ಹೇಳಿ. ಕೆಲವು ಥಿಯೇಟರ್ಸ್ ವಾಲಂಟಿಯರ್ ನಾವು ಡೇಟ್ ಹಾಕಿದ ತಕ್ಷಣ ಅವರೇ ಫೋನ್ ಮಾಡಿದ್ರು, ನನಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ರು, ನಮ್ಮ ಪಿಕ್ಚರ್ ಇದು ನಮ್ಮ ಥಿಯೇಟರ್ ಫಿಕ್ಸ್ ಆಗ್ಬಿಟ್ಟಿದೆ ಅಂತ ಹೇಳಿ. ಸೊ ಅವ್ರ ಮೇಲಿರೋ ಪ್ರೀತಿ, ಅವ್ರ ಮೇಲಿರೋ ಗೌರವಕ್ಕೆ ಇಡೀ ಎಲ್ಲರಾಗಿ ಎಲ್ಲ ಡಿಸ್ಟ್ರಿಬ್ಯೂಟರ್ಸು, ಇಡೀ ಗಾಂಧಿನಗರದಲ್ಲಿರೋ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಒಂದು ನಾವು ಸ್ಟಾರ್ಟ್ ಮಾಡಿದಾಗ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಫೀಸಿಂದನೂ ಫೋನ್ ಮಾಡಿ ಹನುಮಂತಣ್ಣವ್ರಿಗೆ ನಾವಿದ್ದೀವಿ, ವರಿ ಮಾಡ್ಬಿಡಿ, ನಾವೊಂದು ಸೆಟಪ್ ಮಾಡ್ಕೊಡ್ತೀವಿ, ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡೋಣ ರಾಮಣ್ಣನ ಪಿಕ್ಚರ್ ಅಂತಲೇ ಎಲ್ಲರೂ ಹೇಳಿ ಮಾಡ್ತಾ ಇದ್ದಾರೆ. ಸೊ 4 ಪಿಕ್ಚರ್ ಬರ್ತಾ ಇದೆ, ಎಲ್ಲ ನಮ್ಮ ಪಿಕ್ಚರ್ಗಳೇ, ಕನ್ನಡ ಪಿಕ್ಚರ್ಗಳೇ. ಸೊ ಎಲ್ಲರೂ ಹಂಚ್ಕೊಂಡೇ ತಿನ್ಬೇಕು. ಸೊ ಜನನೂ ಅಷ್ಟೇ ಎಲ್ಲ ನಮ್ಮ ಕನ್ನಡ ಪಿಕ್ಚರ್ನ ನೋಡ್ಬೇಕು, ಎಲ್ಲ ಪಿಕ್ಚರ್ನು ನೋಡ್ಬೇಕು, ಎಲ್ಲ ಪಿಕ್ಚರ್ಗೂ ಸಕ್ಸಸ್ ಕೊಡ್ಬೇಕು. ಸೊ ಆಗಿದೆ ಸರ್ ಸೆಟಪ್. ಇಲ್ಲ ಖಂಡಿತ ಇಲ್ಲ ಸರ್, ಇದು ಇಂಡಿಯಾದಲ್ಲಿ 100 ಜಾತಿ ಇದೆ ಸರ್, ಎಲ್ಲರೂ ಬೇಕು. ಈಗ ನಿಮ್ಮ ಜಾತಿ ಒಂದಿರುತ್ತೆ, ನನ್ನ ಜಾತಿ, ಬಟ್ ಯು ಆರ್ ಮೈ ಬ್ರದರ್, ನಮ್ಮ ಅಣ್ಣ ತಮ್ಮಂದಿರು ಅಷ್ಟೇ, ನಾವು ಇಂಡಿಯನ್ಸ್. ಇಲ್ಲ ಆ ಥರ ಏನಿಲ್ಲ ಸರ್. ಆ್ಯಕ್ಚುಲಿ ಇದು ಒಬ್ಬ ಅರ್ಜುನ್ ಗೌಡ ಅನ್ನೋ ಒಬ್ಬ ಕ್ಯಾರೆಕ್ಟರ್, ಅವನದು ಒಂದು ಕ್ಯಾರೆಕ್ಟರ್ ಅಷ್ಟೇ, ಆ ಕ್ಯಾರೆಕ್ಟರ್ ಇಟ್ಕೊಂಡು ಮಾಡಿದ್ದೇವೆ. ಆ ಥರ ಇದೆ ಸರ್, ಆ ಥರ ಇದೆ. ಎಲ್ಲರೂ ನೋಡ್ಬೇಕಾಗಿರುತ್ತೆ. ಟೋಟಲಿ ಈಗ ಸಿನಿಮಾ ಬಗ್ಗೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಈ ಸಿನಿಮಾನೇ ಒಂದು 1947 ಸ್ವಾತಂತ್ರ್ಯ ಬಂದಾಗ ಗಾಂಧೀಜಿ ಅವರಿಂದ ಸ್ಟಾರ್ಟ್ ಆಗುತ್ತೆ ಕತೆ. ಸೊ ಇವತ್ತಿನ ಸಿಚುವೇಶನ್ ಅಂದ್ರೆ ನಿಮ್ಮ ಕತೆ, ನನ್ನ ಕತೆ, ಪತ್ರಕರ್ತರ ಕತೆ, ಟಿವಿ ಮಾಧ್ಯಮದ ಕತೆ, ಈ ಥರದ ಅದೇ ಹಿಂದೆ ನಡೆಯುವಂಥದ್ದು ದೇಶದ ಬಗ್ಗೆ ಕತೆ, ಇದ್ರ ಮಧ್ಯೆ ಒಬ್ಬ ಅರ್ಜುನ್ ಗೌಡ ಟ್ರಾವೆಲ್ ಆಗ್ತಾನೆ. ಸೊ ಅವನಲ್ಲಿರೋ ಪವರ್, ಅವನಲ್ಲಿರೋ ದೇಶಭಕ್ತಿ, ಅವನಲ್ಲಿರೋ ಒಂದು ರೊಮ್ಯಾಂಟಿಕ್ ಫೀಲ್, ಸೆಂಟಿಮೆಂಟ್ ಎಲ್ಲನೂ ಕ್ಯಾರಿ ಆಗುತ್ತೆ ಸಿನಿಮಾದಲ್ಲಿ. ಸೊ ದಟ್ ಈಸ್ ಅರ್ಜುನ್ ಗೌಡ. ಅದಕ್ಕೆ ನಾವು ಈಗ ಏನಾಗುತ್ತೆ ಅಂದ್ರೆ, ಸಿನಿಮಾ ಪ್ರೊಡ್ಯೂಸರ್ ಹೇಳ್ದಂಗೆ ನಾವೇನೇ ಹೇಳಿದ್ರು ನಮ್ಮ ಸಿನಿಮಾ ನಾವು ಹೊಗಳ್ಕೊಂಡಂಗಿರುತ್ತೆ, ಸಿನಿಮಾ ಒಳಗಡೆ ಬಂದಾಗ ಮ್ಯಾಜಿಕ್ ನಡಿಬೇಕು. ಸೊ ಅದೇ ಆಸೆ ಇಟ್ಕೊಂಡಿದ್ದೆ ನಾನು ಸಿನಿಮಾ ಕ್ರಿಯೇಟ್ ಮಾಡ್ಬೇಕಾದ್ರೆ. ಸೊ ಅದೇ ಥರ ಯಾರೇ ನೋಡಿದ್ರು ನಿಮಗೂ ಅಷ್ಟೇ, ನೋಡಿದಾಗ ಇಲ್ಲಿ ಅರ್ಜುನ್ ಗೌಡ ಬೇರೆ ಥರ ಕಾಣುತ್ತೆ, ಬಟ್ ಅಲ್ಲಿ ನೋಡೋಕೆ ನಿಮ್ಗೆಲ್ಲ ಖುಷಿ ಕೊಡುತ್ತೆ. ಸೊ ಆ ಥರ ಫೀಲಲ್ಲಿ ಮಾಡಿದ್ದೀವಿ ಸರ್. ಎಲ್ರಿಗೂ ಸೀಮಿತ ಇದೆ, ಇಂಡಿಯನ್ಸ್ ಶುಡ್ ವಾಚ್ ಅರ್ಜುನ್ ಗೌಡ. ಸರ್ 2 hours 15 minutes ಇದೆ, 13 minutes ಅಷ್ಟೇ ಇದೆ ಸಿನಿಮಾ. ಸೊ ಇದರಲ್ಲಿ ಒಂದು 6 ಆಕ್ಷನ್ ಪ್ಯಾಕ್ ಬರುತ್ತೆ, 4 ಸಾಂಗ್ಸ್ ಇದೆ. ಸೊ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಮ್ಯೂಸಿಕ್ ಡೈರೆಕ್ಟರ್ ಧರ್ಮೇಶ್ವರ್ ಯಾವ್ದು ರೆಕಾರ್ಡಿಂಗ್ ಇದೆ ಅಂತ ಅರ್ಜೆಂಟಾಗಿ ಹೋಗ್ಬಿಟ್ರು ಸಿಗ್ಲೇ ಇವತ್ತು. ಸಾಂಗ್ಸ್ನ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು ಸ್ಟಾರ್ಟಿಂಗ್ ಡೇಸ್ ಇಂದನೇ. ಸಾಂಗ್ನ ಸುಮ್ಮನೆ ಹಾಕ್ಬಾರ್ದು ಕತೆಗೆ. ಸೊ ರೆಗ್ಯುಲರ್ ಆಗಿ ಒಂದು ಸಾಂಗ್ ಬರುತ್ತೆ, ಒಂದು ಆಡಿಸ್ಬಿಡ್ತೀವಿ, ಏನೋ ಒಂದು ಗಿಮಿಕ್ ಮಾಡಬೇಕು, ಆ ಥರ ಮಾಡಿದ್ವಿ. ಸ್ಟೋರಿಗೆ ಏನು ಬೇಕೋ, ಆ ಸಿಚುವೇಶನ್ಗೆ ಏನು ಬೇಕೋ ಅದನ್ನೊಂದು ಬ್ಯಾಕ್ ಗ್ರೌಂಡ್ ಲೇಯರ್ ಆಗಿ ಸಾಂಗ್ ಇಟ್ಕೊಂಡು, ಮತ್ತೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ಏನು ಬೇಕೋ ಅದನ್ನು ಸಾಂಗ್ ಮಾಡಿದ್ರು. ಸೊ ಇಲ್ಲಿ ಸಾಂಗ್ 4 ಒಳ್ಳೆ ಅದ್ಭುತವಾಗಿ ಸಾಂಗ್ ಆಲ್ರೆಡಿ ಸಂಚಿತ್ ತೆಂಗರ್ ಆಗಿರೋದು, ರಾಘವೇಂದ್ರ ಕಾಮತ್ ಲಿಂಕ್ ಬರ್ತಿರೋದು, ಆನಂದ ಡಿ ಯೂಟ್ಯೂಬ್ ಚಾನಲ್ ಕನ್ನಡಕ್ಕೆ ಸಾಂಗ್ ತುಂಬ ಪ್ರಶಂಸೆ ಇದೆ. ಈಗ ನೆಕ್ಸ್ಟ್ ಇನ್ನೊಂದು ಸಾಂಗ್ ಇದೆ, ಮಾರ್ ಅಂತ ಹೇಳ್ಬಿಟ್ಟು ಒಂದು ಮಾಸ್ ಸಾಂಗ್, ಆಂಟನಿ ದಾಸನ್ ಮತ್ತು ಚಿರಾಯು, ರ್ಯಾಪ್ ಸಿಂಗರ್ ಚಿರಾಯು ಬರ್ತಿದ್ದಾರೆ. ಸೊ ಅದು ನಾನೇ ಲಿರಿಕ್ಸ್ ಬರ್ತಿದ್ದೀನಿ. ಸೊ ಇನ್ನೊಂದು ಎಲ್ಲ ಪ್ರೊಡ್ಯೂಸರ್ ಬಗ್ಗೆ ಒಂದು ಸಾಂಗ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಕಾನ್ಸೆಪ್ಟ್ ಗೀಚಿದ್ದೆ. ಹೆಂಗೋ ಇದೆ ಜಯಣ್ಣ, ಹುಡುಗಿ ನೋಡಿ ಹಾಳಾಗೋದೆ ಹೋಗೋಣ ಅಂತ ಹೇಳ್ಬಿಟ್ಟು.
ರಾಮ ಸರ್ ಲೈನ್ ಕೇಳಿದ ತಕ್ಷಣ ಅವರು ಫಸ್ಟ್ ಈ ಸಾಂಗ್ ಮಾಡ್ಬೇಕು, ಯಾರೋ ನಮ್ಮ ಹೀರೋಗಳೆಲ್ಲ ನಮ್ಮ ಪ್ರೊಡ್ಯೂಸರ್ ಬರ್ಬೇಕಪ್ಪ, ನಮ್ಗೆ ಪ್ರೊಡ್ಯೂಸರ್ಸ್ ನಮ್ ಗಾಂಧಿನಗರ ಅಂತ ಹೇಳ್ಬೋದು. ಇಲ್ಲ, ಇದು ಆಕ್ಚುಲಿ ಬಂದ್ಬಿಟ್ಟು ಸಿನಿಮಾ ತೋರಿಸಿದ್ರು. ಸಾಂಗಿಗ ಒಂದು ವಾರದಲ್ಲಿ ಸಾಂಗ್ ಲಾಂಚ್ ಮಾಡ್ತಿದ್ದೀವಿ. ಸಾಂಗ್ ಲಾಂಚ್ ಮಾಡ್ತೀವಿ ಸದ್ಯದಲ್ಲಿ. ಸೊ ಇದೊಂದು ಸಾಂಗ್ ಇದೆ. ಆಮೇಲೆ ನಮ್ಮ ಕವಿರಾಜ್ ಅವರು ಒಂದು ಒಳ್ಳೆ ಅದ್ಭುತವಾಗಿ ಒಂದು ಪ್ರಯತ್ನದಲ್ಲಿ ಒಂದು ಸಾಂಗ್ ಕೊಟ್ಟಿದ್ದಾರೆ, ಇಂದು ನಾಗರಾಜ್ ಅವರು ಆಡಿದ್ರು. ಸೊ ಈ ತರ ಎಲ್ಲ ಒಂದು ಸೊ ಲಾಜಿಕಲಿ ಒಂದು ಮ್ಯೂಸಿಕ್ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಇನ್ನ ನಾವೆಲ್ಲ ಎಷ್ಟೇ ನಾವು ಸಿನಿಮಾ ರೆಡಿ ಮಾಡಿದ್ರು ಫೈನಲ್ ಆಗಿ ಅದಕ್ಕೊಂದು ಕರೆಕ್ಟ್ ಆಗಿ ಮೇಕಪ್ ಅಂತ ಪೌಡರ್ ತರ ಕೊಡೋದು, ಫೀಲ್ ಕೊಡೋದು, ಒಂದು ಸೌಂಡ್ ಸೈಡ್ ರೀ ರೆಕಾರ್ಡಿಂಗ್. ಇದನ್ನ ಸಾರ್ ಇದ್ದಾಗ ಒಂದ್ಸರಿ ನೋಡ್ಬಿಟ್ಟು ಇಲ್ಲೇ ಮಾಡ್ಬಿಟ್ರಲ್ಲ ಅಂತ ಹೇಳಿದ್ರು. ನಾವು ಇಲ್ಲೇ ತುಂಬಾ ಖರ್ಚು ಮಾಡಿಸಿದ್ವಿ, ಖರ್ಚಾಯ್ತಾ ಇತ್ತು ಸಾರ್ ಅಂತ ಹೇಳ್ಬಿಟ್ಟು ಡೈಲಿ ಲೈವ್ ಕರ್ಸೋದು, ರೆಕಾರ್ಡಿಂಗ್ ಮಾಡೋದು ಎಲ್ಲ ಮಾಡ್ತಾ ಇದ್ವಿ. ಸಾರ್ ಮುಗಿಸ್ಬಿಟ್ರ ಅಂತ, ಸರ್ ಇನ್ನೊಂದು ಸ್ವಲ್ಪ ಇದೆ ಸರ್, ಚೆನ್ನೈ ರೋಡ್ ಬರ್ಬೇಕು, ಬಾಂಬೆ ಒಂದು ಸ್ವಲ್ಪ ವರ್ಕ್ ಮಾಡ್ಬೇಕು, ಸಣ್ಣ ವರ್ಕ್ ಮುಗಿಸ್ಬಿಡ್ತೀನಿ ಅಂತ. ಇದೇನು ಸ್ವಲ್ಪ ಅಂತೀರಾ, ನೀವೊಂದು ವಾರ ಹೋಗಿ ತಲೆ ಕೆಡಿಸ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಒಂದು ವಾರ ಬಾಂಬೆ ಕಳಿಸೋದು. ಸೊ ಅಲ್ಲಿ ಕಳ್ಸದ್ಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಲ್ಕತ್ತಾದಲ್ಲಿ ನಡಿಬೇಕು, ಕೇರಳದಲ್ಲಿ ನಡಿಬೇಕು, ತಮಿಳ್ನಾಡು, ಈ ತರ ಒಂದು 6 ತಿಂಗಳು ಸುಮ್ಮನೆ ಈ ಕರೋನಾ ಮಧ್ಯದಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟು ಓಡಾಡ್ಕೊಂಡು ಅಲ್ಲೆಲ್ಲ ಮಾಡಿ ತುಂಬಾ ಬ್ಯಾಂಗ್ಳೂರ್ ರೀ ರೆಕಾರ್ಡಿಂಗ್ ಮಾಡೋದು. ಸೊ ರೀ ರೆಕಾರ್ಡಿಂಗ್ ಕೂಡ ತುಂಬಾ ಸಾಫ್ಟ್ ಆಗಿ ಇಂಪ್ ಆಗಿರುತ್ತೆ, ಪ್ಲಸ್ ತುಂಬಾ ಒಂದು ಹೊಸ ಫೀಲ್ ಕೊಡುತ್ತೆ. ಸೊ ರೆಗ್ಯುಲರ್ ಆಗಿ ಆಕ್ಷನ್, ಸೌಂಡ್, ಇರಿಟೇಷನ್ಸ್ ಇರೋದು, ತುಂಬಾ ಎಂಜಾಯ್ ಮಾಡೋ ತರ ಒಂದು ಸೌಂಡ್ ಡಿಸೈನ್ಸ್ ಮಾಡಿದ್ವಿ. ಸೊ ಈ ತರ ಇದೆ. ಸಿನಿಮಾದಲ್ಲಿ ಬೇರೆ ಕ್ಯಾರೆಕ್ಟರ್ಗಳು ಬಂದ್ಬಿಟ್ಟು ತುಂಬಾ ಮುಖ್ಯವಾದ ಕ್ಯಾರೆಕ್ಟರ್ಗಳು ರೇಖಾ ಮೇಡಮ್ ಮಾಡಿದ್ದಾರೆ, ಸ್ಪರ್ಶ ರೇಖಾ ಮೇಡಮ್. ಸೊ ಅವ್ರದ್ದೊಂದು ಮೇಜರ್ ಕ್ಯಾರೆಕ್ಟರ್ ಇದೆ. ರಾಹುಲ್ ದೇವ್ ಅವರು ಮಾಡಿದ್ದಾರೆ, ದೀಪಕ್ ಶೆಟ್ಟಿ ಅವರು ಮಾಡಿದ್ದಾರೆ, ದಿನೇಶ್ ಮಂಗ್ಳೂರ್ ಅವರು ಮಾಡಿದ್ದಾರೆ. ಸೊ ಕಾಮಿಡಿ ಸೈಡ್ ಬಂದಾಗ ಸಾಧು ಸರ್ ತುಂಬಾ ಎಂಟರ್ಟೈನ್ ಮಾಡೋದಕ್ಕೆ ಫುಲ್ ಫ್ಲೆಡ್ಜ್ ಆಗಿ ಇದಕ್ಕೆ ವರ್ಕ್ ಮಾಡಿದ್ದಾರೆ. ಅವರು ಅಷ್ಟೇ ರೆಗ್ಯುಲರ್ ಪ್ಯಾಟರ್ನ್ಸ್ ಬಿಟ್ಟು ಇದೆಲ್ಲ ಒಂಥರ ಬೇರೆ ಫೀಲ್ ಅಲ್ಲಿ ಇದೆ. ಸೊ ಒಂದು ಕಾಮಿಡಿಯನ್ ಅನ್ನೋದಕ್ಕಿಂತ ಒಂದು ಕ್ಯಾರೆಕ್ಟರ್ ತಗೊಂಡು ಹೋಗ್ತಾರೆ. ಅರ್ಜುನ್ ಗೌಡಾಗಿ ಒಂದು ಸಪೋರ್ಟ್ ಆಗಿ, ಒಂದು ಮಾರಲ್ ಆಗಿ, ಕಾಮಿಡಿ ಜೊತೆ ಅದನ್ನ ತುಂಬಿಸ್ಕೊಂಡು ಹೋಗಿದ್ದಾರೆ. ಸೊ ಇವ್ರ ಜೊತೆಲಿ ಕಡಿಪುಡಿ ಚಂದ್ರು ಅವರು, ಆಮೇಲೆ ಗಿರಿ ಅವರು, ಮೋಹನ್ ಜಿನೇಜ್ ಅವರು ಇವರೆಲ್ಲ ಸಾಥ್ ಕೊಟ್ಟಿದ್ದಾರೆ. ಇಲ್ಲ, ನಾನು ಆಕ್ಟ್ ಮಾಡಿಲ್ಲ ಇದರಲ್ಲಿ ತುಂಬಾ ಕೆಲಸ ಜಾಸ್ತಿ ಇತ್ತು. ಸೊ ಆಗ್ಲೇ ನಮ್ಮ ಆನಂದ್ ಅವ್ರು ಹೇಳ್ದಂಗೆ ಹೀರೋ ಕೆಲಸ ಮಾಡ್ಕೊಂಡು ನೋಡಿದ್ರೆ ನಮ್ಗೆ ತುಂಬಾ ಬೇಜಾರಾಗೋದು, ಎಲ್ಲಿ ಯಾವ ತರ ಬೈತಾರ ಏನೋ ಅನ್ನೋದು ಇತ್ತು. ಬಟ್ ಒಂದು ಇಷ್ಟು ಸ್ವೀಟ್ ಪರ್ಸನ್, ಇಷ್ಟು ಸ್ವೀಟ್ ಹೀರೋ ನಾನು ಅನ್ಕೊಂಡೇ ಇರ್ಲಿಲ್ಲ. ಬೆಳಗ್ಗೆ ನಾವು ಮ್ಯಾಂಗ್ಳೂರು, ಉಡುಪಿನಲ್ಲಿ ಮೇಜರ್ ಆಗಿ ಶೂಟ್ ಮಾಡೋದು. ಮ್ಯಾಂಗ್ಳೂರು ಅದು ನೀರಿರುತ್ತೆ, ಸೊ ಬಿಸಿಲು ಇರುತ್ತೆ, ಆ ತರ ಘಾಟ್ ಸೆಕ್ಷನ್ಸ್ ಎಲ್ಲ ಮಾಡಿದ್ವಿ ನಾವು ಶೂಟಿಂಗ್. ಸೊ ಈ ತರ ಬೆಳಗ್ಗೆ 5 ಗಂಟೆಗೆ ಸಾರ್ ಇದೊಂದು ಶಾರ್ಟ್ ತೆಗೆದು ಬಿಡ್ಬೇಕು ಅಂತ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳೋದು, ಹಿಂಗ್ ಕೇಳೋದು ಅಂತ ಹೇಳ್ಬಿಟ್ಟು ಅವ್ರು ಹುಡುಗರೆಲ್ಲ ಕೇಳಿ ಸಾರ್ ಹೆಂಗೆ ಕಂಫರ್ಟಬಲ್ ಆಗಿದ್ದಾರೆ ಅಂತ ಕೇಳ್ತಾ ಇದ್ವಿ. ಬಿಕಾಸ್ ಏನಂದ್ರೆ ಇನ್ನಿಂದ 2 ಗಂಟೆ ಪ್ಯಾಕ್ಔಟ್ ಮಾಡ್ತಿದ್ವಿ ರಾತ್ರಿ. ನಮ್ಗೆ ನೈಟ್ ಎಫೆಕ್ಟ್ ಮತ್ತೆ ಬೆಳಗಿನ ಎಫೆಕ್ಟ್ ತೆಗೆದು ಆ ಲೊಕೇಶನ್ ಅಂದ್ಬಿಟ್ಟು ನಾವು ಸರಿ ಓಕೆ ಒಂದು 6 ಗಂಟೆಗೆ ಬೇಸ್ ಇತ್ತು ಅಂತ ನಾನು ಅವ್ರನ್ನ ಮಾತಾಡ್ಕೊಂಡಿದ್ದೆ. ಅವ್ರಿಗೆ ಮೇಕಪ್ 5 ಕಾಲದಲ್ಲಿ ಕರೆಕ್ಟ್ ಆಗಿರೋದು. ಸೂರ್ಯ ಹುಟ್ಟದಾಗಲೇ ಸಿನಿಮಾ ಕೊಡ್ತಾ ಇದ್ದೀವಿ ನಾವು. ಸೂರ್ಯ ಹುಟ್ಟದ ಜೊತೆ ಹೀರೋ ಬರೋದು, ಹೀರೋ ಆ ತರ ಶಾರ್ಟ್ಸ್ ಬರ್ತಿರೋದು. ಆಮೇಲೆ ಬ್ಯೂಟಿ ಆಫ್ ಮ್ಯಾಂಗ್ಳೂರ್ ಬೇರೆ ತರ ತೋರಿಸೋದಕ್ಕೆ ನಾವು. ಸೊ ಹೀಗಾಗಿ ಅವ್ರ ಕೋಆಪರೇಷನ್ ಇಲ್ಲ ಅಂತ ಹೇಳಿದ್ರೆ ಅರ್ಜೆಂಟ್ ಕೊಡೋಣ ನಾವೇ ಏನಾದ್ರ ಮೇಕಿಂಗ್ ಮಾಡಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ನಾವು ಕ್ಯಾಮ್ರಾದಲ್ಲಿ ಆಗಲಿ, ಎಡಿಟಿಂಗ್ ಆಗಲಿ. ಸೊ ನಮ್ಮ ಎಡಿಟರ್ಗೂ ಅಷ್ಟೇ ನಾವು ಸುಮಾರು 1 ವರ್ಷ ನಾವು ಸ್ಟಾರ್ಟ್ ಮಾಡೋ ದಿವಸದಿಂದ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ವಿ. ಸೊ ಇದಕ್ಕೊಂದು ಸಪ್ರೇಟ್ ಡೆಡಿಕೇಶನ್ ಆಗಿ ಟ್ರೈಲರ್ಸ್ ಆಗ್ತದೆ. ನೀವು ಟ್ರೈಲರ್ಸ್ ನೋಡಿದ್ರೆ ಅದಕ್ಕೊಂದು 150 ಶಾರ್ಟ್ ಬಿದ್ದಿತ್ತು. ಸೊ ಸಿನಿಮಾದಲ್ಲಿ ಹತ್ರ ಸುಮಾರು ಆಂಗಲ್ಸ್, ಸುಮಾರು ಶಾರ್ಟ್ಸ್, ಕೆಲವೊಂದೆಲ್ಲ ಸುಮ್ಮನೆ ನಾವು ಹಾಕೋದಂತ ಅವ್ರಿಗೆ ಮನ್ಸು ಕೊಡ್ತಾ ಇರಲಿಲ್ಲ. ಹೋಗ್ಬಿಟ್ಟು ಸಾಯಂಕಾಲ ಒಂದು 7 ಗಂಟೆಗೆ ನಾನು ಪ್ಯಾಕಪ್ ಮಾಡ್ಕೊಂಡ್ರೆ ಎಡಿಟಿಂಗ್ ರೂಮ್, ಮತ್ತೆ 10 ಗಂಟೆಗೆ ಹೋಗಿ ಅವ್ರು ಕೂತಿರೋರು ಬೆಳಗ್ಗೆ ಅವರು. ಇಲ್ಲ ಅದು ಚೆನ್ನಾಗಿತ್ತಣ್ಣ, ಅದು ಶಾರ್ಟ್ಸ್ ಎಲ್ಲ ಚೆನ್ನಾಗಿದೆ, ಸಾರ್ ತುಂಬಾ ಚೆನ್ನಾಗಿ ಕಾಣ್ತದೆ, ಯೂಸ್ ಮಾಡ್ಬೋಣ ಅಂದ್ಬಿಟ್ಟು ತಿರ್ಗಾ ಮಾಡಿ ಒಂದು ಪ್ಯಾಟರ್ನ್ ತೋರಿಸೋದು ಬೆಳಗ್ಗೆ. ಸೊ ಈ ತರ ತುಂಬಾ ಡೆಡಿಕೇಟೆಡ್ ಆಗಿ ಯಾವುದು ವೇಸ್ಟೇಜ್ ಆಗ್ತದೆ ಸಿನಿಮಾದಲ್ಲಿ ತುಂಬಾ ಕೂಲ್ ಆಗಿ ವರ್ಕ್ ಮಾಡೋದು.